ಪ್ರಭೋ. The following 2RRR program broadcast in the Kannada language is supported by the Community Broadcasting Foundation of Australia. ನಮಸ್ಕಾರ ಶ್ರೋತೃಗಳೇ, ನಿಮಗೆ ಸಂಕ್ರಾಂತಿಯ ಶುಭಾಶಯಗಳು. ಹಬ್ಬ ಆಗಿ 3 ದಿವಸ ಆಯಿತು. ನಿಮ್ಮಲ್ಲಿ ಹೇಗಾಯಿತು ಹಬ್ಬ ಕೇಳಬಹುದೇ? ನನಗಿನ್ನೂ ಜ್ಞಾಪಕ ಇದೆ, ನಾವು ಬೇಲೂರಿನಲ್ಲಿ ಹಿಂದೆ ಇದ್ದಾಗ ರೈತರು ಸಂಕ್ರಾಂತಿ ದಿವಸ
ತಮ್ಮ ಹಸು ಕರುಗಳಿಗೆ ಅಲಂಕಾರ ಮಾಡಿ ಮೆರವಣಿಗೆ ಮಾಡ್ತಾ ಇದ್ರು. ಎಲ್ಲೆಲ್ಲೂ ಕಬ್ಬು, ಬೆಲ್ಲ, ಸಕ್ಕರೆ ಹೆಚ್ಚು ಇತ್ಯಾದಿ ಇತ್ಯಾದಿ. ಈ ಕವಿತೆ ಸುಂದರವಾಗಿ ಹೇಳ್ತು, ಸಂಕ್ರಾಂತಿ ನಿಮ್ಮ ಭರವಸೆಯ ಬೆಳಕಾಗಲಿ, ನಾವು ಸುಗ್ಗಿಗೆ ಹಿಗ್ಗಿನ ಸ್ವಾಗತ ಕೊಡೋಣ ಅಂತ ಅಲ್ಲಿ ಭಾರತದಲ್ಲಿ ಹೇಳ್ತಾ ಇದ್ರು. ಇಲ್ಲಿ ಸಮ್ಮರು, ಅದರಿಂದ ಅದು ಬೇಡ ಆ ಮಾತು ಈಗ. ಅದು ಅಲ್ಲದೆ ಇದೇ ಗೀತೆಯಲ್ಲಿ ಹುಗ್ಗಿ ಅಥವಾ ಪೊಂಗಲ್ ಅದನ್ನು ಕೂಡ ಹೇಳಿದ್ದಾಯ್ತು. ನೋಡಿ, ಈ ಎಳ್ಳು ಬೆಲ್ಲ ಹಂಚೋದು ಜೊತೆ ಕಬ್ಬು ಅದು ಇಂದಿಗೂ ಪ್ರಸ್ತುತ, ಇವತ್ತಿಗೆ ಸಿಡ್ನಿಲೂ ಮಾಡ್ತಾರೆ ಅನ್ನೋದು ಒಂದು ವಿಶೇಷ. ನಾನು ಇದರಲ್ಲಿ ತುಂಬ ಲಕ್ಕಿ ಅನ್ಬೇಕು. ಯಾಕೆಂದರೆ ಶಶಿಕಾಂತ್ ಅವ್ರು ಈಗ ತಾನೇ ಅವ್ರ ಮನೆ ಎಳ್ಳನ್ನು ತಂದು ನನಗೆ ಕೊಟ್ಟಿದ್ದಾರೆ. ನನಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕಾಯ್ತಾ ಇದ್ದೀನಿ. ಹೌದೌದು, ಅದರಿಂದ ನೀವು ತಗೊಂಡೇ ಹೋಗ್ಬೇಕು, ನೀವು ತಗೊಳ್ಳೋ ತನಕ ಬಿಡೋದಿಲ್ಲ ಸರ್. ಅದರಿಂದ ನಾನು ಒಂಥರ ಭೌತಿಕವಾಗಿ ಸ್ವೀಕಾರ ಮಾಡಿದ್ದೀನಿ. ಶ್ರೋತೃಗಳೇ, ನಿಮಗೆಲ್ಲ ಮಾತಿನ ಮೂಲಕ ಕನ್ವೆ ಮಾಡ್ತಾ ಇದ್ದೀವಿ ಸಂಕ್ರಾಂತಿಯ ಶುಭಾಶಯಗಳು. ಸಂಕ್ರಾಂತಿಯ ಶುಭಾಶಯಗಳು ಎಲ್ರಿಗೂ. ಇದು ಸಿಡ್ನಿ ಕನ್ನಡವಾಣಿ 2RRR ಕ್ಷೇತ್ರದಿಂದ ಹೊರಬರುತ್ತಿರುವ ಕನ್ನಡ ಕಾರ್ಯಕ್ರಮ. ನಾನು ಸಿಡ್ನಿ ಶ್ರೀನಿವಾಸ್. ನನ್ನ ಜೊತೆ ಇವತ್ತು ಶಶಿಕಾಂತ್ ಅವರಿದ್ದಾರೆ ಮತ್ತು ಗಣೇಶ್ ಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಎಲ್ರಿಗೂ. ಶ್ರೋತೃಗಳೇ, ನಿಮಗೆ ತಿಳಿದ ಹಾಗೆ ಇದು ಪ್ರತಿ ಭಾನುವಾರ 1 ರಿಂದ 2ರವರೆಗೆ ಬರ್ತಾ ಇರೋ ಕಾರ್ಯಕ್ರಮ. ನಮ್ಮ ತರಂಗಾಂತರ FM 88.5. ನಿಮ್ಮ ಕಂಪ್ಯೂಟರ್ ಮೂಲಕವೂ ನಮ್ಮ ಕಾರ್ಯಕ್ರಮ ಕೇಳ್ಬೋದು. ಇದೆಲ್ಲ ಹೇಳಿ ಏನು ನನಗೇನು ಯಾವಾಗಲೂ ನಾನು ಹೇಳೋ ಥರ ಮನೆಗೆ ಬಂದವ್ರಿಗೆ ನಾವು ನಮ್ಮ ಅಡ್ರೆಸ್ ಕೊಡಬೇಕಾಗಿಲ್ಲ, ಮನೆಗೆ ಬಂದ್ಬಿಟ್ಟಿದ್ದಾರೆ. ಆದರೆ ಒಂದೇ ಒಂದು ಮಾತು ಹೇಳ್ತೀವಿ, ನಿಮ್ಮ ಸಲಹೆ ಟೀಕೆ ನಮಗೆ ಮುಖ್ಯ ಮತ್ತು ಅವಶ್ಯಕ. ಅದರಿಂದ ದಯವಿಟ್ಟು ಫೋನ್ ಮಾಡಿ. ನಮ್ಮ ನಂಬರು 98162777 ಅಥವಾ 1-2 ದಿನಗಳ ನಂತರ ಫೇಸ್ಬುಕ್ನಲ್ಲಿ ಕೂಡ ನಮ್ಮ ಆಡಿಯೋನ ನೋಡಬಹುದಾಗಿದೆ. ಅಲ್ಲೂ ಕೂಡ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಇನ್ನು ಶಶಿಕಾಂತ್ ಅವರೇ ಮತ್ತು ಗಣೇಶ್ ಪ್ರಸಾದ್ ಅವರೇ, ಇವತ್ತಿನ ಕಾರ್ಯಕ್ರಮ ಏನು ಅಂತ ಕೇಳ್ತೀರಾ? ಇವತ್ತಿನ ಕಾರ್ಯಕ್ರಮ ಪೂರ್ತಿಯಾಗಿ ಸಂಕ್ರಾಂತಿಗೆ ಮೀಸಲು. ಅದರಿಂದ ಮೊದಲು ಪುಷ್ಪಾ ಗುರು ದೀಕ್ಷಿತ್ ಅವರಿಂದ ಒಂದು ಸಂಕ್ರಾಂತಿ ಸಂದೇಶ ಇದೆ. ಅದಾದ ನಂತರ ಸಂಕ್ರಾಂತಿಯ ಬಗ್ಗೆ ಒಂದು ಪ್ರಹಸನ ಅನು ಶಿವರಾಮ್ ಮತ್ತು ಶುಭಾ ರವಿ ಅವರಿಂದ. 3 ಇನ್ನೊಂದು ಒಂಥರ ವಿಚಾರಪೂರಿತ ಸಂದರ್ಶನ ಅಂತಾನೆ ಕರಿತೀನಿ. ಸಂಕ್ರಾಂತಿ ಅಂದು ಮತ್ತು ಇಂದು ಇದನ್ನು ನಡೆಸ್ಕೊಡ್ತಾ ಇರೋರು ಗಣೇಶ್ ಪ್ರಸಾದ್. ಇದು ಮೈಸೂರಿನ ನಾಗರತ್ನ ಭಟ್ ಅವ್ರ ಜೊತೆ ಇವರು ಮಾಡಿರೋ ಸಂದರ್ಶನ. ಸೊ ಇದು 3 ಇವತ್ತಿನ ಒಂದು ಹೈಲೈಟ್ಸ್. ಇವತ್ತು ಚೆನ್ನಾಗಿ ಹೊಟ್ಟೆ ತುಂಬದಂಗೆ ಆಗುತ್ತೆ, ಎಳ್ಳು ಬೆಲ್ಲ ಎಲ್ಲ ತಿಂದು. ನಮ್ಮ ಕೇಳೆ ಹೊಟ್ಟೆ ತುಂಬ್ತಾ ಇದೆ ಸರ್ ಇವಾಗಲೇ. ನನಗೆ ಅದೇನೆ, ನಾನು ಅವಾಗಿಂದ ನನ್ಗಾಗ್ಲೇ ಬಾಯಲ್ಲಿ ನೀರು ಬರ್ತಿದೆ. ಅಲ್ಲ ಪೊಂಗಲ್ ಕೂತಿದೆ, ಅದನ್ನ ನೋಡ್ಕೊಂಡು ನೀವು ಮಾಡಿರೋ ಪೊಂಗಲ್. ನಾವು ಪೊಂಗಲ್ ಅಲ್ಲ ಸ್ವಾಮಿ, ಅದು ಬರೀ ಎಳ್ಳು ಆಮೇಲೆ ಹಣ್ಣು ತಂದಿರೋದು. ಆಯ್ತು ಬಿಡಿ, ಎಳ್ಳು ಬೆಲ್ಲ ತಿಂದು ಸಿಹಿ ಮಾತಾಡೋಣ, ಒಳ್ಳೆ ಮಾತಾಡೋಣ ನಮ್ಮ ರೇಡಿಯೋ. ಖಂಡಿತ. ಅದರಿಂದ ನಮ್ಮ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಒಂದು ಸ್ಪಾನ್ಸರ್ ಸಂದೇಶ ಶುರು ಮಾಡೋಣ. ಮನವು ಬಯಲ ಕಥೆ 12. ಮನವು ಬಯಲಾದಾಗ ಇಲ್ಲ ಪ್ರಾಬ್ಲಮ್ ಇದೆ, ಸ್ವಲ್ಪ ತಾಂತ್ರಿಕ ದೋಷ ಅಷ್ಟೇ. ಇಲ್ಲ ದೇವಸ್ಥಾನದ ಬಾಗಿಲು ಬಡಿದಾಗ ಒಬ್ಬ ಕಿರಿಯ ವಯಸ್ಸಿನ ಪೂಜಾರಿ. Hi, I'm Igor Lihorovich of Take Care of Books. We're proud accountants and sponsors of Right Regional Radio Cooperative Limited and to many other non-for-profit organizations across Sydney. Our specialty and service excellence is in understanding and delivering acute and compliant financial accounting needs of community organizations. Thanks, Igor. Take Care of Books works excellently with not-for-profit organisations covering all financial accounting needs. To arrange a free initial consultation, go to takecareofbooks.com.au. We will be proud to serve you as we are of 2RRR. Looking for first aid training that comes to you?
St John Ambulance offers on-site training, bringing expert instructors to your workplace, school or community group. Not all first aid training is created equal. With expert trainers, hands-on learning and interactive technology, you'll gain the skills and confidence to step up when it matters most. Trust your training to St John, New South Wales. Be prepared. Be confident. Book your first aid training today at stjohnnsw.com.au. The life you save could be someone you work with. Trust your training to St John, New South Wales. Don't you just love live radio? Accidentally. Accidentally, Curly Street. Friday evenings, 9 to 11 p.m. on 2RRR, hashtag live on 88.5. ಈಗ ನಾವು ಹೇಳಿದ ಹಾಗೆ ಪುಷ್ಪಾ ದೀಕ್ಷಿತ್ ಅವರು ಸಂಕ್ರಾಂತಿಗೆ ಸಂದೇಶ ಕಳಿಸಿದ್ದಾರೆ, ಕೇಳೋಣ ಈಗ. ನಮಸ್ಕಾರ, ಪುಷ್ಪಾ ಗುರು ದೀಕ್ಷಿತ್, ಬೆಂಗಳೂರಿನಿಂದ. 15ನೇ ಜನವರಿಯಂದು ಎಲ್ಲರೂ ಮಕರ ಸಂಕ್ರಾಂತಿಯನ್ನ ಶ್ರದ್ಧೆ ಭಕ್ತಿಯಿಂದ ಆಚರಿಸಿದ್ದಾರೆ. ಈ ವರ್ಷ ಸಂಕ್ರಾಂತಿ ಜನವರಿ 15ಕ್ಕೆ ಬಿದ್ದಿರೋದಕ್ಕೆ ಕಾರಣ ಏನು? ಇದು ಮಕರ ಸಂಕ್ರಾಂತಿ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ಕ್ಷಣದ ಮೇಲೆ ಆಧಾರಿತವಾಗಿರುತ್ತೆ. ಇದು ಚಂದ್ರಮಾನವಲ್ಲ, ಸೌರಮಾನ ಅಂದ್ರೆ ಸೋಲಾರ್ ಕ್ಯಾಲೆಂಡರ್ ಪ್ರಕಾರ. ಸೂರ್ಯನ ಸಂಚಾರಕ್ಕೆ ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಭೂಮಿ ಸೂರ್ಯನನ್ನ ಸುತ್ತುವ ಅವಧಿ ನಿಖರವಾಗಿ 365 ದಿನಗಳಲ್ಲ, ಸುಮಾರು 365.2422 ದಿನಗಳು. ಈ ಕಾರಣದಿಂದ ಕೆಲವು ವರ್ಷಗಳಲ್ಲಿ ಮಕರ ಪ್ರವೇಶ ಜನವರಿ 14ರಂದು, ಕೆಲವು ವರ್ಷಗಳಲ್ಲಿ ಜನವರಿ 15ರಂದು ಸಂಭವಿಸುತ್ತೆ. ಹಾಗಾಗಿ ಈ ವರ್ಷ ಸೂರ್ಯ ಮಕರ ರಾಶಿಗೆ ಜನವರಿ 15ರ ಬೆಳಗಿನ ಜಾವ ಪ್ರವೇಶಿಸಿದ್ರಿಂದ ಸಂಕ್ರಾಂತಿ 15ರಂದು ಆಚರಿಸಲಾಯಿತು. ಮಕರ ಸಂಕ್ರಮಣದ ಅರ್ಥ ಏನು? ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನ ಮಕರ ಸಂಕ್ರಮಣ ಅಂತ ಕರೀತಾರೆ. ಈ ದಿನದಿಂದ ಉತ್ತರಾಯಣ ಆರಂಭವಾಗುತ್ತೆ. ದೇವತೆಗಳಿಗೆ ಇದು ದಿನಕಾಲ ಅಂತ ಪುರಾಣಗಳು ಹೇಳುತ್ತವೆ. ಮಕರ ಸಂಕ್ರಮಣ ಭಾರತೀಯ ಸಂಸ್ಕೃತಿ, ಧಾರ್ಮಿಕ ಆಚರಣೆಗಳು ಮತ್ತು ಪೌರಾಣಿಕ ಸಾಹಿತ್ಯದಲ್ಲಿ ಇದರ ಬಗ್ಗೆ ಅತ್ಯಂತ ಮಹತ್ವವನ್ನು ಪಡೆದ ಹಬ್ಬವಾಗಿದೆ. ಪುರಾಣಗಳು, ಇತಿಹಾಸ ಮತ್ತು ಜ್ಯೋತಿಷ್ಯದಲ್ಲಿ ಇದರ ಬಗ್ಗೆ ಹಲವು ಉಲ್ಲೇಖಗಳು ಕಂಡುಬರುತ್ತೆ. ಇವತ್ತು ನಾನು ಪುರಾಣಗಳಲ್ಲಿ ಮಕರ ಸಂಕ್ರಮಣದ ಮಹತ್ವಗಳ ಕೆಲವು ಉಲ್ಲೇಖಗಳ ಬಗ್ಗೆ ಮಾತನಾಡ್ತೇನೆ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಒಂದು ಕಂಡುಬರುವಂತಹ ಶ್ಲೋಕ ಇದು. ಉತ್ತರಾಯಣ ಮಾಸಾದ್ಯ ಭೀಷ್ಮೋ ದೇಹಂ ತ್ಯಜೇತ್ ತದಾ ದಕ್ಷಿಣಾಯನೆ ಮೃತ್ಯು ನ ಪುಣ್ಯಂ ಫಲದಾಯಕ. ಭೀಷ್ಮ ಪಿತಾಮಹನು ಇಚ್ಛಾಮರಣದ ವರ ಹೊಂದಿದ್ರಿಂದ ಉತ್ತರಾಯಣ ಆರಂಭವಾಗುವವರೆಗೆ ಶರಶಯ್ಯೆಯಲ್ಲಿ ನಿರೀಕ್ಷೆ ಮಾಡಿ ಮಕರ ಸಂಕ್ರಮಣದ ದಿನವೇ ದೇಹತ್ಯಾಗ ಮಾಡಿದ್ದಾನೆ ಅಂತ ಉಲ್ಲೇಖ ಇದೆ. ಇದರಿಂದ ಈ ದಿನದ ಪವಿತ್ರತೆ ಸ್ಪಷ್ಟವಾಗುತ್ತೆ. ಭಾಗವತ ಪುರಾಣ ಮತ್ತು ವಿಷ್ಣು ಪುರಾಣಗಳಲ್ಲಿ ಸೂರ್ಯನನ್ನ ಕಾಲದ ಸ್ವರೂಪ ಅಂತ ವರ್ಣಿಸಲಾಗಿದೆ. ಮಕರ ಸಂಕ್ರಮಣದಂದು ಸೂರ್ಯಾರಾಧನೆ ಮಾಡಿದ್ರೆ ಪಾಪಕ್ಷಯ, ಆಯುಷ್ಯ ವೃದ್ಧಿ, ಆರೋಗ್ಯ ಲಾಭ ಎಂಬ ಫಲಗಳು ದೊರಕುತ್ತದೆ ಅಂತ ಹೇಳಲಾಗಿದೆ. ಪುರಾಣ ಕಥಾಸಾರ ಗಂಗಾವತರಣದ ಬಗ್ಗೆ ಹೀಗೆ ಹೇಳಿದ್ದಾರೆ. ಮಕರೇ ಸಂಕ್ರಮೆ ಗಂಗೆ ಭೂಮೌ ಪ್ರಾದುರ್ಭವತ್ ಶುಭ ತಸ್ಮಾತ್ ತತ್ರ ಮಹಾಪುಣ್ಯಂ ಸ್ನಾನಂ ದಾನಂ ತಪೋಪಿಚ. ಇದರ ಅರ್ಥ ಹೀಗಿದೆ: ಮಕರ ಸಂಕ್ರಮಣದ ದಿನ ಗಂಗೆ ಭೂಮಿಗೆ ಅವತರಿಸಿದಳು ಅನ್ನುವ ನಂಬಿಕೆ. ಇದಕ್ಕಾಗಿ ಈ ದಿನ ಗಂಗಾ ಸ್ನಾನ ಮಾಡಿದರೆ ಮಹಾಪುಣ್ಯ ಲಭಿಸುತ್ತೆ ಅಂತ ಪುರಾಣಗಳು ಹೇಳುತ್ತವೆ. ಪದ್ಮಪುರಾಣ ಹಾಗೂ ಸ್ಕಂದ ಪುರಾಣಗಳಲ್ಲಿ ಮಕರ ಸಂಕ್ರಮಣದಂದು ಎಳ್ಳು ದಾನ, ಅನ್ನದಾನ, ವಸ್ತ್ರದಾನ ಮಾಡಿದ್ರೆ ಅಕ್ಷಯ ಪುಣ್ಯ ದೊರಕುತ್ತದೆ ಅಂತ ಹೇಳಲಾಗಿದೆ. ಮಾಘೆ ಮಾಸಿ ಮಕರೇಚ ಭಾನುಹು. ಮಕರ ರಾಶಿಯಲ್ಲಿ ಸೂರ್ಯನಿರುವ ಮಾಘ ಮಾಸ ಅತ್ಯಂತ ಪವಿತ್ರ ಅಂತ ವರ್ಣನೆ ಮಾಡಿದ್ದಾರೆ. ಪುರಾಣಗಳ ಪ್ರಕಾರ ಉತ್ತರಾಯಣ ದೇವತೆಗಳ ದಿನ, ದಕ್ಷಿಣಾಯನ ದೇವತೆಗಳ ರಾತ್ರಿ. ಆದ್ರಿಂದ ಮಕರ ಸಂಕ್ರಮಣವು ದೈವಿಕ ಕಾಲದ ಆರಂಭ ಅಂತ ಪರಿಗಣಿಸಲಾಗಿದೆ. ಪುರಾಣಗಳಲ್ಲಿ ಮಕರ ಸಂಕ್ರಮಣ
ಕಾಲಚಕ್ರದ ಮಹತ್ವದ ತಿರುವು, ಪಾಪನಾಶಕ ಪವಿತ್ರ ದಿನ, ದಾನ ಸ್ನಾನ ತಪಸ್ಸಿಗೆ ಇದು ಅತ್ಯಂತ ಶ್ರೇಷ್ಠ ಕಾಲ ಅಂತ ಇದನ್ನ ವರ್ಣಿಸಿದ್ದಾರೆ. ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 8ರಲ್ಲಿ ಶ್ಲೋಕ 24 ಹೀಗಿದೆ: ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಇದರ ಅರ್ಥ ಅಗ್ನಿ, ಜ್ಯೋತಿ, ಶುಕ್ಲಪಕ್ಷ ಮತ್ತು ಉತ್ತರಾಯಣದ 6 ತಿಂಗಳುಗಳಲ್ಲಿ ದೇಹತ್ಯಾಗ ಮಾಡುವ ಬ್ರಹ್ಮಜ್ಞಾನಿಗಳು ಬ್ರಹ್ಮಲೋಕವನ್ನ ಪಡೆಯುತ್ತಾರೆ ಅಂತ. ಸೂರ್ಯನು ಕಾಲಸ್ವರೂಪ. ಇನ್ನು ವಿಷ್ಣು ಪುರಾಣದಲ್ಲಿ ಕಾಲತತ್ವ ವಿವರಣೆ ಹೀಗಿದೆ: ಕಾಲಸ್ವರೂಪೋ ಭಗವಾನ್ ಸೂರ್ಯೋ ಲೋಕಪ್ರಕಾಶಕಃ ತಸ್ಯ ಸಂಕ್ರಮಣೆ ಪುಣ್ಯಂ ವರ್ಧತೆ ಸರ್ವದೇಹಿನಾಂ. ಇದರ ಅರ್ಥ ಹೀಗಿದೆ: ಭಗವಂತನಾದ ಸೂರ್ಯನು ಕಾಲದ ಸ್ವರೂಪ. ಅವನ ಸಂಕ್ರಮಣದ ದಿನ ಎಲ್ಲ ಜೀವಿಗಳಿಗೆ ಪುಣ್ಯ ವರ್ಧಿಸುತ್ತೆ ಅಂತ. ಇನ್ನು ಮಕರ ಸಂಕ್ರಮಣದ ಸ್ನಾನದ ಮಹತ್ವ ಪದ್ಮಪುರಾಣದಲ್ಲಿ ಹೀಗೆ ಹೇಳಲಾಗಿದೆ: ಮಾಘೆ ಮಾಸಿ ಮಕರೆ ಭಾನುಃ ಸ್ನಾತ್ವಾ ಗಂಗಾಜಲೇ ನರಃ ಸರ್ವ ಪಾಪ ವಿನಿರ್ಮುಕ್ತೋ ವಿಷ್ಣುಲೋಕಂ ಸಗಚ್ಚತಿ. ಅರ್ಥ, ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಗಂಗಾ ಜಲದಲ್ಲಿ ಸ್ನಾನ ಮಾಡಿದ ಮನುಷ್ಯನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ವಿಷ್ಣು ಲೋಕವನ್ನ ಪಡೆಯುತ್ತಾನೆ ಅಂತ. ಸ್ಕಂದ ಪುರಾಣದಲ್ಲಿ ದಾನದ ಮಹತ್ವದ ಬಗ್ಗೆ ಹೀಗೆ ಹೇಳಲಾಗಿದೆ: ತಿಲದಾನಂ ಮಹಾಪುಣ್ಯಂ ಮಕರೇ ಸಂಕ್ರಮೇ ದಿನೇ ಅಕ್ಷಯಂ ಲಭತೆ ಪುಣ್ಯಂ ಸೂರ್ಯಲೋಕಂ ಸಗಚ್ಚತಿ ಅಂತ. ಇದರ ಅರ್ಥ, ಮಕರ ಸಂಕ್ರಮಣದ ದಿನ ಎಳ್ಳು ದಾನ ಮಾಡಿದ್ರೆ ಅದು ಅಕ್ಷಯ ಪುಣ್ಯವನ್ನ ನೀಡುತ್ತದೆ ಮತ್ತು ಸೂರ್ಯಲೋಕ ಪ್ರಾಪ್ತಿಗೆ ಕಾರಣವಾಗುತ್ತದೆ ಅಂತ. ಎಳ್ಳು ಬೆಲ್ಲದ ದಾನ, ಎಳ್ಳು ಬೀರೋ ಪದ್ಧತಿ ಮೂಲಕ ನಾವೆಲ್ಲ ಮಾಡ್ತಾ ಬಂದಿದ್ದೀವಿ ಅಲ್ವಾ. ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತನಾಡುತ್ತಾ ಸುಖವಾಗಿ ಸಂತೋಷವಾಗಿ ಆರೋಗ್ಯವಾಗಿ ಬದುಕೋಣ ಅಂತ ಹಾರೈಸ್ತಾ ಬೀಳ್ಕೊಡ್ತೇನೆ. ಧನ್ಯವಾದ. ಅಂತೂ ಪುಷ್ಪಾ ದೀಕ್ಷಿತ್ ಅವರು ನಾನು ನೋಡಿರೋ ಏನು ಸಬ್ಜೆಕ್ಟ್ ತಗೊಂಡ್ರು ಎಷ್ಟು ಚೊಕ್ಕಟವಾಗಿ ನಿರೂಪಿಸ್ತಾರೆ ಅನ್ನೋದನ್ನ ಮೆಚ್ಚಬೇಕಾದ್ದು. ಹೌದು, ಅವರ ಭಾಷೆ, ಅವರ ಧ್ವನಿ, ಆಮೇಲೆ ಅವರ ಇದು ಏನಂತಾರೆ ಗ್ರಾಮರ್ ಅಂತ ಹೇಳ್ತಾರಲ್ಲ, ಅದು ಎಲ್ಲ ಬಹಳ ಪರ್ಫೆಕ್ಟ್ ಆಗಿರುತ್ತೆ, ಕೇಳೋದಕ್ಕೆ ಬಹಳ ಇಂಪಾಗೂ ಇರುತ್ತೆ. ನಾನು ಯಾವಾಗ್ಲೂ ಹೇಳ್ತೀನಿ, ಸಿಡ್ನಿ ಕನ್ನಡ ವಾಣಿಗೆ ಒಂದು ವರ ಅವಾಗ ಬಂದಿದ್ದಾರೆ ಅವರು ಅಂತ. ಈಗ ಒಂದು ಸಣ್ಣ ಜೋಕ್ ತರ ಇದನ್ನ ಕೇಳ್ಬಿಡಿ, ಆಮೇಲೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ರೀ, ಕವನ ಕಳಿಸ್ಬೇಕಂತೆ, ಯಾವ್ದಾದ್ರು ಕವನ ಹೇಳ್ರಿ. ಅವರು ಯಾದವರು, ನಾವು ಯಾದವರೇ, ಆದರೆ ನಾವು ಮದುವೆಯಾದವರು. ತಮ್ಮೊಳಗೆ ಜಗಳವಾಡಿಕೊಂಡು ಕೊನೆಗೆ ನಿರ್ವಂಶವಾದರೂ ಯಾದವರು. ತಮ್ಮೊಳಗೆ ಜಗಳವಾಡಿಕೊಂಡು ಕೊನೆಗೆ ನಿರ್ವಂಶವಾದರೂ ಯಾದವರು. ಜಗಳವಾಡಿದರೂ ವಂಶ ಬೆಳೆಸಿದರು ಮದುವೆಯಾದವರು. ಮದುವೆಯಾದವರ ಕಥೆನೇ ಅಷ್ಟು ಅಂತ. ಈಗ ಇದೇ ತರ ಒಂದು ಪ್ರಹಸನ ಅನು ಶಿವರಾಮ್ ಮತ್ತು ಶುಭಾ ರವಿ ಅವರಿಬ್ಬರು ನಿರೂಪಿಸ್ತಾ ಇದ್ದಾರೆ. ಇದರಲ್ಲಿ ಏನು ಅಂದ್ರೆ, ತಾಯಿಗೆ ಮಗಳಿಗೆ ಎಷ್ಟು ವ್ಯತ್ಯಾಸ, ಅಜ್ಜಿ ಮೊಮ್ಮಗಳಿಗೆ ಎಷ್ಟು ವ್ಯತ್ಯಾಸ, ಅವರೆಲ್ಲ ಬೇರೆ ಬೇರೆ ಜನಾಂಗ ಅನ್ನೋ ಥರನೇ ವರ್ತಿಸ್ತಾರೆ. ಅದು ಈ ಸಂಕ್ರಾಂತಿಯ ಒಂದು ವಾತಾವರಣದಲ್ಲಿ ಹಿನ್ನೆಲೆಯಲ್ಲಿ ಅದು ಯಾವ ಥರ ವ್ಯಕ್ತಪಡಬಹುದು ಅಂತ, ಅಂದ್ರೆ ತುಂಬಾ ಹಾಸ್ಯಮಯವಾದ ಒಂದು ಪ್ರಹಸನ ಅಂತ ಕರೀತಾರೆ. ಜನರೇಷನ್ ಗ್ಯಾಪ್ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಬೇರೆ ತುಂಬಾ ಸೂಕ್ಷ್ಮವಾಗಿ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಥವಾ ಗಂಡ ಹೆಂಡತಿ ಇಲ್ವೇ ಜೋಕ್ ಆದ್ಮೇಲೆ ಅದು ಬೇಕಲ್ಲ ಸ್ವಾಮಿ. ಅಲ್ಲ, ಇವಾಗ ಇದು ಸದ್ಯಕ್ಕಿದು ಕೇಳಿ ರೀ. ಕವನ ಕಳಿಸ್ಬೇಕಂತೆ, ಯಾವ್ದಾದ್ರು ಕವನ ಹೇಳ್ರಿ. ಅವರು ನಮಸ್ಕಾರ. ಮೊನ್ನೆ ತಾನೇ ಸಂಕ್ರಾಂತಿ ಹಬ್ಬ ಆಯ್ತು. ಎಲ್ರಿಗೂ ಸಂಕ್ರಾಂತಿಯ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ದಿನ ನಡೆದ ಒಂದು ಸಣ್ಣ ಘಟನೆನ ಈ ಸಂಕ್ರಾಂತಿ ಸಂಭ್ರಮ ಅನ್ನೋ ಒಂದು ಅತ್ಯಂತ ಕಿರು ನಾಟಕದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದಕ್ಕೆ ಮೂಲ ಪ್ರೇರಣೆ ಶ್ರೀ ಅಣಕು ರಾಮನಾಥ್ ಅವರ ಬರೆದ ಒಂದು ಲೇಖನದಿಂದ ಸಂಕ್ರಾಂತಿಯ ಬಗ್ಗೆನೇ ಬರೆದಿದ್ರು.
ಅದು 2017 ಓದ್ದಾಗಿಂದ ಅದು ನೆನಪಿತ್ತು. ಹಾಗಾಗಿ ಅವರ ಒಪ್ಪಿಗೆಯೊಡನೆ ಇದನ್ನ ಸಾದರಪಡಿಸ್ತಾ ಇದ್ದೀವಿ ನಾಟಕ ರೂಪದಲ್ಲಿ. ಇದರಲ್ಲಿ ಭಾಗವಹಿಸ್ತಾ ಇರೋದು ಶುಭಶ್ರೀ ಹಾಗೂ ಅನುಶಿಬ್ರಾಮ್. Hello, Auntie. You're looking super cool. Wow. ಫಳ ಸೀರೆ ಹಾಕೊಂಡು ಹೂವ ಇಟ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಆಂಟಿ. ರಾಮ ರಾಮ, ನೀನೋ ನಿನ್ ಕನ್ನಡನೋ. ಸೀರೆ ಹಾಕೊಳ್ಳಲ್ಲಮ್ಮ, ಸೀರೆ ಉಟ್ಕೋತಾರೆ. ಹೂವ ಮುಡ್ಕೋತಾರೆ, ಹೂವ ಇಟ್ಕೊಳ್ಳಲ್ಲ. ಏನ್ ಕನ್ನಡ ಮಾತಾಡ್ತೀಯೋ. Sorry, Auntie. Any festival today? ಹೌದು, ಇವತ್ತು ಸಂಕ್ರಾಂತಿ ಹಬ್ಬ. ನಿಂಗೆ ಗೊತ್ತಿಲ್ವಾ? 24/7 ಲ್ಯಾಪ್ಟಾಪ್ ಅಲ್ಲಿ ನುಸುಳ್ಕೊಂಡು ಕೂತಿರೋ ನಿಮ್ಗೆ ಹಬ್ಬ ಹುಣ್ಣಿಮೆ ಗೊತ್ತಾಗದಾದ್ರೂ ಹೇಗೆ ಹೇಳು. ಇವತ್ತು ಸೂರ್ಯ ತನ್ನ ಪಥ ಬದಲಾಯಿಸ್ತಾನೆ. ಇವತ್ತಿನಿಂದ ಉತ್ತರಾಯಣ ಶುರು. ರೈತರು ತಾವು ಕಷ್ಟಪಟ್ಟು ಬೆಳೆದ ಫಸಲ್ನ ಇವತ್ತು ಮನೆಗೆ ತಂದು ಪೂಜೆ ಮಾಡ್ತಾರೆ. ಎಲ್ರಿಗೂ ಎಳ್ಳು ಬೆಲ್ಲ ಹಂಚಿ ಜನ ಸಂಭ್ರಮ ಪಡ್ತಾರೆ. ವಾವ್, ನಾವ್ ಐ ರಿಮೆಂಬರ್. ಈಗ ಜ್ಞಾಪಕ ಬಂತು. ಎಳ್ ಮಾಡ್ತಾ ಇದ್ದೀರಾ? ಸೂಪರ್ ಆಂಟಿ. ನಮ್ಮ ಅಮ್ಮನೂ ಮಾಡ್ತಾ ಇದ್ರು. ಐ ಯೂಸ್ ಟು ಲವ್ ಈಟಿಂಗ್ ಇಟ್. ಹೌದಾ? ಎಳ್ಳು ಅಂದ್ರೆ ಇಷ್ಟನಾ? ಒಳಗ್ ಬಾ, ಎಳ್ಳು ಬೆಲ್ಲ ಕೊಡ್ತೀನಿ. ಥ್ಯಾಂಕ್ ಯು ಆಂಟಿ. ಶೋರ್. ತಗೋ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತಾರೆ. ಆದ್ರೆ ಇಫ್ ಯು ಡೋಂಟ್ ಮೈಂಡ್, ಆ ಬೆಲ್ಲ ತೆಗೆದ್ಬಿಡಿ ಪ್ಲೀಸ್. ಐ ಅವಾಯ್ಡ್ ಸ್ವೀಟ್ಸ್. ವೆಯ್ಟ್ ಗೇನ್ ಆಗ್ಬಿಡತ್ತೆ. ಏನ್ ಹುಡುಗಿನೋ, ಎಳ್ಳು ಬೆಲ್ಲದಲ್ಲಿ ಬೆಲ್ಲನೇ ತೆಗಿ ಅಂತೀಯಲ್ಲ. ತಗೋ, ತೆಗೆದೆ. ಥ್ಯಾಂಕ್ಸ್ ಆಂಟಿ. ಓ ನೋ ಆಂಟಿ, ಕೊಬ್ಬರಿ ಹಾಕಿದ್ದೀರಾ? ಪ್ಲೀಸ್, ಅದು ಕೊಲೆಸ್ಟ್ರಾಲ್. ಕೊಲೆಸ್ಟ್ರಾಲಾ? ಅದಕ್ಕೆ ಯಾಕೆ ಯೋಚನೆ? ಎಷ್ಟು 10,000 ಸ್ಟೆಪ್ಸ್ ಅಲ್ವಾ ನೀವು ಮಾಡೋದು? ಸ್ಟೆಪ್ಸ್ ಸ್ಟ್ರಾಲ್ ಮಾಡಿದ್ರೆ ಕೊಲೆಸ್ಟ್ರಾಲ್ ತಾನೇ ಹೋಗುತ್ತೆ. ಸ್ಟಿಲ್ ಆಂಟಿ, ನೋ ಪ್ಲೀಸ್ ಆಂಟಿ. ಸರಿ ತಗೋ, ನೀ ಹೇಳ್ದಂಗೆ ಬೆಲ್ಲ ಕೊಬ್ಬರಿ ಎರಡನ್ನೂ ತೆಗ್ದಿದ್ದೀನಿ. ಇನ್ನೂ ಏನೋ ಮೈಕ್ರೋಸ್ಕೋಪ್ ಕಣ್ಣಿಂದ ಅದನ್ನ ನೋಡ್ತಾನೆ ಇದೆಯಲ್ಲ. ಪ್ಲೀಸ್ ಆಂಟಿ, ಈ ಪೀನಟ್ಸ್ ತಿಂದ್ರೆ ನಂಗೆ ಪಿಂಪಲ್ಸ್ ಬಂದ್ಬಿಡತ್ತೆ. ಆಯಿಲ್ ರಿಚ್ ನಟ್ಸ್, ಯು ನೋ. ಐ ನೋ. ಇದು ಬೇಡವಾ? ಸರಿ, ಇದನ್ನು ತೆಗಿತೀನಿ. ಕಡಲೆ ಬೀಜಾನು ತೆಗೆದು ಬಿಡ್ತೀನಿ. ಓ, ಸಿ ದಿಸ್ ಪಪ್ಪು. ಐ ಜಸ್ಟ್ ಲವ್ ಇಟ್. ಗುಡ್. ಸರಿ, ಅದನ್ನೇ ತಗೋ. ಐ ವುಡ್ ಲವ್ ಟು ಆಂಟಿ. ಆದ್ರೆ ಆ ಪಪ್ಪು ಯುನೋ ಅಸಿಡಿಟಿ ಆಗತ್ತೆ. ಸರಿ, ಹೊರಗಡ್ಲೇನು ತೆಗಿಲ್ಲ. ಅದನ್ನು ತೆಗ್ದಿದ್ದೀನಿ. ಈಗ ಬರೀ ಎಳ್ಳು ಉಳ್ದಿದೆ, ತಗೋಮ್ಮ. Wow, auntie, that yellow mix was so enticing. ಈಗ ಬರೀ ಎಳ್ಳೆ ಉಳ್ದಿದೆ ಅಲ್ವಾ? I hate that smell of it, auntie. ಹೌದಾ? ಸರಿ, ಎಳ್ಳು ಬಿಟ್ಬಿಡು. ಅದ್ರ ಪಕ್ಕ ಬಾಳೆಹಣ್ಣು ಇಟ್ಟಿದ್ದೀನಿ, ಅದನ್ನಾದ್ರೂ ತಗೋ. ವಾವ್, ಸೋ ನೈಸ್. ಅದನ್ನ ಮ್ಯಾಶ್ ಮಾಡಿ ಫೇಸ್ ಪ್ಯಾಕ್ಗೆ ಯೂಸ್ ಮಾಡ್ತೀನಿ. ಏನು, ಬಾಳೆಹಣ್ಣು ತಿನ್ನೋದ್ ಬಿಟ್ಟು ಮುಖಕ್ಕೆ ಹಚ್ಕೋತೀಯಾ? ಸರಿ ಹೋಯ್ತು. ಹೋಗ್ಲಿ, ಈ ಸಣ್ಣ ಕಬ್ಬಿನ ತುಂಡು ಎಳ್ ಬೀರುವಾಗ ಬಾಳೆಹಣ್ಣು ಕಬ್ಬು ಎಲ್ಲ ಜೊತೆಲಿ ಕೊಡ್ತಾರೆ. ಅದಕ್ಕೆ ಎಲ್ಲ ತಂದಿಟ್ಟೆ. ತಗೋ, ಈ ಸಣ್ಣ ಕಬ್ಬಿನ ತುಂಡು ತಗೋ. ಅದ್ ತಿಂದ್ರೆ ಹಲ್ಗೆ ಒಳ್ಳೇದು, ಜಗತ್ ತಿಂದ್ರೆ. ವಾವ್, ಹೌ ಡಿಲಿಷಿಯಸ್ ಆಂಟಿ. ಅದು ನಾರ್ಮಲ್ ಶುಗರ್ ಕೇನಾ? ಹೌದು, ಇದ್ರಲ್ಲಿ ಅಬ್ನಾರ್ಮಲ್ ಏನು ಇಲ್ವಲ್ಲ. So sorry, auntie. I mean, sugarless sugar cane ಆಗಿದ್ದಿದ್ರೆ I would have just loved to munch on it. ಏನು, ಶುಗರ್ಲೆಸ್ ಶುಗರ್ ಕೇನಾ? ಅಲ್ಲಮ್ಮ, ಕಬ್ಬು ಬೆಳೆಯೋದೆ ಬೆಲ್ಲ ಸಕ್ಕರೆ ಮಾಡಕ್ಕಲ್ವಾ? ಅದ್ರಲ್ಲಿ ಹೆಂಗಮ್ಮ ಶುಗರ್ಲೆಸ್ ಇರುತ್ತೆ? ಹೋಗ್ಲಿ, ಇದೆಲ್ಲ ಬಿಡು. ಹುಗ್ಗಿ ಮಾಡಿದೀನಿ ಬಿಸಿ ಬಿಸಿಯಾಗಿ, ಸ್ವಲ್ಪ ಹುಗ್ಗಿನಾದ್ರೂ ತಿನ್ನು. ಸಾರಿ ಆಂಟಿ, ಹುಗ್ಗಿಯಲ್ಲಿ ಘೀ ಇರತ್ತಲ್ವಾ? ಅಬ್ಬಾ, ನನ್ ಕೈಲಿ ಆಗಲ್ಲಮ್ಮ ನಿನ್ನ ಹತ್ರ ಆರ್ಗ್ಯೂ ಮಾಡಕ್ಕೆ. ನೋಡು ಶುಭ, ಒಂದ್ ಮಾತು ಹೇಳ್ತೀನಿ, ಕೂತ್ಕೋ, ತಪ್ಪು ತಿಳ್ಕೊಬೇಡ. ನೋಡು, ನಮ್ಮ ಹಿಂದಿನವರು ಈ ನಮ್ಮ ಆಹಾರ ಪದ್ಧತಿನ ತುಂಬಾ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಹವಾಮಾನಕ್ಕೆ, ದೇಶ ಕಾಲಕ್ಕೆ ಅನುಗುಣವಾಗಿ ಮಾಡಿದ್ದಾರೆ.
ನಮ್ಮ ಜಾಗದಲ್ಲೇ ಬೆಳೆಯೋ, ಸ್ಥಳೀಯವಾಗಿ ಬೆಳೆಯೋ ಹಣ್ಣು, ತರಕಾರಿ, ಧಾನ್ಯಗಳನ್ನೇ ನಾವು ಉಪಯೋಗಿಸಿದ್ರೆ ಅದರಿಂದ ಕಾರ್ಬನ್ ಫುಟ್ ಪ್ರಿಂಟ್ ತಪ್ಪಿಸ್ಬೋದು. ಈಗ ನಾವು ಹೆಲ್ತ್ ಫುಡ್ ಅಂತ ಕೀನ್ವಾ ತರ್ತೀವಲ್ಲ, ಸೌತ್ ಅಮೆರಿಕಾಯಿಂದ ಇಲ್ಲಿಗೆ ತಂದು ತಿಂತೀವಲ್ಲ, ಅದನ್ನ ಅವಾಯ್ಡ್ ಮಾಡ್ಬೋದು. ಚಳಿಗಾಲದಲ್ಲಿ ಬರೋ ಸಂಕ್ರಾಂತಿ ಹಬ್ಬಕ್ಕೆ ಮೈಗೆ ಲಘುವಾಗಿ ಶಾಖ ಕೊಡೋ ಎಳ್ಳು, ಕಡಲೆ ಬೀಜ, ಕೊಬ್ಬರಿ, ಈ ಥರದ ಆಯಿಲ್ ರಿಚ್ ಅಂದ್ಯಲ್ಲ ಅಂತ ಪದಾರ್ಥಗಳನ್ನ ಉಪಯೋಗಿಸ್ತಾ ಇದ್ರು. ಈಗ ರಾಮನವಮಿ ಬರುತ್ತಲ್ಲ, ಅದು ಬೇಸಿಗೆಯಲ್ಲಿ, ಆವಾಗ ಶೆಕೆಗೆ ಹಿತ ಆಗೋ ಹಾಗೆ ಪಾನಕ, ಕೋಸಂಬರಿ, ಹೀಗೆ ಹಬ್ಬದ ಮೆನು ಸಹ ಹವಾಮಾನಕ್ಕೆ ತಕ್ಕ ಹಾಗೆ ಮಾಡ್ತಾ ಇದ್ರು. ನಾವು ಹಿತವಾಗಿ ಮಿತವಾಗಿ ಎಲ್ಲ ರುಚಿಗಳನ್ನೂ ಆನಂದಿಸ್ಬೇಕು. ಅದರಲ್ಲಿ ಎಲ್ಲದರಲ್ಲೂ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅತಿ ತಿನ್ನಬಾರದು, ಆದರೆ ಮಿತವಾಗಿ ಹಿತವಾಗಿ ಎಲ್ಲನೂ ತಿನ್ನಬೇಕು. ಹಾಗೆ ಮಾಡದೆ ಈ ಥರ ಡ್ರಾಸ್ಟಿಕ್ ಡಯಟ್ ಮಾಡಿದ್ರೆ ಆರೋಗ್ಯ ಕೆಡುತ್ತಮ್ಮ. ಓ, ಸೋ ಇಂಟ್ರೆಸ್ಟಿಂಗ್ ಆಂಟಿ. ನೀವ್ ಹೇಳೋದ್ ನಿಜ. ಆದ್ರೆ ಈ ಮಾತನ್ನ ಯಾವ ಇನ್ಫ್ಲೂಯೆನ್ಸರ್ ನನ್ಗೆ ಹೇಳಲೇ ಇಲ್ವಲ್ಲ. ಹೌದಾ? ಯಾರು ಇದ್ರ ಬಗ್ಗೆ ಮಾತಾಡ್ತಿಲ್ವಾ? 1,000 ಡಯಟ್ ಹೇಳ್ತಾರಲ್ಲ. ನಿಮ್ಮ ಹಿಂದಿನವರು ತಿಂದಿರೋದು ನಿಮ್ಮ ಜೀನ್ಸಲ್ಲಿದೆ, ಅದನ್ನೇ ನೀವು ತಿನ್ನಿ ಅಂತ ಯಾಕೆ ಹೇಳ್ತಾ ಇಲ್ಲ? ಹೋಗ್ಲಿ, ಬೇರೆಯವ್ರು ಹೇಳ್ದೇ ಇದ್ರೆ ಏನು, ನೀನ್ ಜಾಣೆ. ಈ ವಿಚಾರಗಳನ್ನೆಲ್ಲ ನೀನೇ ಇನ್ನೂ ಜಾಸ್ತಿ ಓದಿ ಅರ್ಥ ಮಾಡ್ಕೊಂಡು ನೀನೇ ಇನ್ಫ್ಲೂಯೆನ್ಸರ್ ಆಗ್ಬಿಡು. ಓಹ್, ಸೋ ಕೂಲ್. ದಟ್ಸ್ ಅ ಗ್ರೇಟ್ ಐಡಿಯಾ ಆಂಟಿ. ಥ್ಯಾಂಕ್ ಯು ಸೋ ಮಚ್. ನೀವ್ ಹೇಳಿದ ಹಾಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಬಾಯ್ ಆಂಟಿ. ಬಾಯ್ ಅಮ್ಮ. ಬಹಳ ಚೆನ್ನಾಗಿತ್ತು. ಹೌದು. ನನ್ಗೇನ್ ಯೋಚನೆ ಬರುತ್ತೆ ಗೊತ್ತಾ, ಅನು ಶಿವರಾಮ್ ಅವ್ರಿಗಿಂತ ಬೇರೆ ಇನ್ಫ್ಲೂಯೆನ್ಸರ್ ಬೇಕಾ? ಬಹಳ ಚೆನ್ನಾಗಿ ನಡೆಸ್ಕೊಂಡು ನಾನು ಅದೇ ಹೇಳಕ್ ಹೊರಟಿದ್ದೆ. ನಮ್ ತಂದೆ ತಾಯಿ, ನಮ್ಮ ಅಜ್ಜಿ, ನಮ್ ತಾತ ಅವ್ರಿಗಿಂತ ಇನ್ಫ್ಲೂಯೆನ್ಸರ್ ಇನ್ನು ಯಾರು ಬೇಕು ನಮ್ಗೆ? ಇನ್ ಯಾವ ಯೂಟ್ಯೂಬ್ ನೋಡ್ಬೇಕಾಗಿಲ್ಲ. ಬಟ್ ನಾವ್ ನಂಬಲ್ವಲ್ಲ ಈಗಿನ ಜನ. ಹಿಂದಲ ಗಿಡ ಶ್ರೀನಿವಾಸ್. ಅಲ್ಲ ಹಂಗಲ್ಲ. ಈಗಿನ ಯುವ ಪೀಳಿಗೆ ಏನು ಅಂದ್ರೆ ನಮ್ಮ ಮಾತು ಕೇಳೋದಿಲ್ಲ. ಯಾವ್ದೋ ಕಂಪ್ಯೂಟರು, ಗೂಗಲ್ಲು ಅಲ್ಲಿ ಇಲ್ಲಿ ಬಂದ್ರೆ ಅದನ್ನ ತಕ್ಷಣ ಹಿತ್ತಲ್ ಮದ್ದು, ಹಿತ್ತಲ್ ಗಿಡ ಮದ್ದಲ್ಲ ಅಂತ. ಯಾವ್ದಾದ್ರು ಬೇರೆ ಕಂಟ್ರಿಯಿಂದ ಯಾರೊಬ್ರು ಏನಾರು ಒಂದು ಮೆಸೇಜ್ ಕೊಟ್ರೆ ಅವಾಗ ಇನ್ಫ್ಲೂಯೆನ್ಸ್ ಆಗ್ತಾರೆ. ಹೌದು. ಹಲೋ ಒಂದ್ ನಿಮಿಷ. ಈಗ ಒಂದು ಫೋನ್ ಕಾಲ್ ಬಂದಿದೆ, ತಗೊಳ್ಳೋಣ. ನಮಸ್ಕಾರ, ಹೇಳ್ಬೇಕು. ನಮಸ್ಕಾರ ಶ್ರೀನಿವಾಸ್ ಅವ್ರಿಗೆ. ಇಲ್ಲಿ ಉಷಾ ಸಾಲಗಾಮೆ ಮಾತಾಡ್ತಿರೋದು. 2RRR ಶ್ರೋತೃಗಳಿಗೂ ನಮಸ್ಕಾರ. ಓಕೆ, ನಮಸ್ಕಾರ ಉಷಾ ಅವರೇ. 5 minutes ಟೈಮ್ ಕೊಟ್ರೆ ಒಂದು ವಿಶೇಷ ಸೂಚನೆ ತಗೊಂಡ್ ಬಂದಿದ್ದೀವಿ. ಅಲ್ಲ, ನಾವು ನಿಮಗ್ ಟೈಮ್ ಕೊಡ್ಬೇಕಾ? ಇದು ನಿಮ್ಮ ರೇಡಿಯೋ ಇದು. ತಗೊಳ್ಳಿ ಟೈಮು. ಥ್ಯಾಂಕ್ ಯು. ಸ್ವಲ್ಪ ಫೋನ್ ಹತ್ರ ಬಂದು ಜೋರಾಗಿ ಮಾತಾಡಿ ಅಷ್ಟೇನೆ. ಓಕೆ, ಇನ್ನು ಸ್ವಲ್ಪ ಫೋನ್ ಹತ್ರ ಬನ್ನಿ. ನಾನು 2RRR ಶ್ರೋತೃಗಳಿಗೂ ಒಂದು ವಿಶೇಷ ಸೂಚನೆ ಕೊಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಥಿಂಕ್ ಸ್ಯಾರಿ ಇಂಕ್ ಅನ್ನೋದು ಒಂದು ನಾಟ್ ಫಾರ್ ಪ್ರಾಫಿಟ್ ಕ್ಯಾನ್ಸರ್ ಕಂಟ್ರೋಲ್ ಆರ್ಗನೈಸೇಷನ್. ನಾವು ಕ್ಯಾನ್ಸರ್ ಬಗ್ಗೆ ಎಚ್ಚರಿಕೆ, ಕ್ಯಾನ್ಸರ್ ತಡೆಗಟ್ಟುವ ವಿಷಯಗಳು ಮತ್ತೆ ಕ್ಯಾನ್ಸರ್ ಸಂಬಂಧಪಟ್ಟದವ್ರಿಗೆ ಎಂಥದ್ದು ಸಪೋರ್ಟ್ ನಾವು ನೀಡುತ್ತೀವಿ. ಇದು ಎಲ್ಲರಿಗೂ ಸ್ವಲ್ಪ ಗೊತ್ತಿರ್ಬೋದು ನಮ್ಮ ಕಮ್ಯುನಿಟಿಯಲ್ಲಿ. ಈಗ ಫೆಬ್ರವರಿ ತಿಂಗಳಲ್ಲಿ ಥಿಂಕ್ ಸ್ಯಾರಿ ಒಂದು 2 ಇವೆಂಟ್ಸ್ ಪ್ರೋಗ್ರಾಮ್ಸ್ ನಾವು ಆಯೋಜನೆ ಮಾಡಿದ್ದೀವಿ, ನಡೆಸ್ತಾ ಇದ್ದೀವಿ. ಅದ್ರ ಬಗ್ಗೆ ಸ್ವಲ್ಪ ಎಲ್ಲರಿಗೂ ಹೇಳೋಣ ಅಂತ ನಾನು ಫೋನ್ ಮಾಡಿದ್ದು. ಖಂಡಿತ ಹೇಳಿ. ಫೆಬ್ರವರಿ 7 ನಾವು ವರ್ಲ್ಡ್ ಕ್ಯಾನ್ಸರ್ ಡೇ ಆಚರಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಒಂದು ವಿಶೇಷ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಈ ಇವೆಂಟ್ ಬ್ಲಾಕ್ ಟೌನ್ ವಿಲೇಜ್ ಗ್ರೀನ್ ಮತ್ತೆ ಅಲ್ಲಿ ಪಕ್ಕದಲ್ಲೇ ಇರೋ ಬ್ಲಾಕ್ ಟೌನ್ ನಿರ್ಮಾ ಹಾಲ್ ಅಲ್ಲಿ ಆಗುತ್ತೆ. ನಾವು ಎಲ್ಲಾರನ್ನೂ ಈ ಪ್ರೋಗ್ರಾಮ್ಗೆ ರಿಜಿಸ್ಟರ್ ಮಾಡ್ಕೊಂಡು ಬನ್ನಿ ಅಂತ ಕರೆ ಕೊಡ್ತಾ ಇದ್ದೀವಿ. ರಿಜಿಸ್ಟರ್ ಮಾಡಿದವ್ರಿಗೆ ಒಂದು ಲಿಂಕ್ ಕಳಿಸ್ತೀವಿ. ಆ ಲಿಂಕ್ ಅಲ್ಲಿ ಒಂದು ಸಣ್ಣ ಡಾನ್ಸ್ ವಿಡಿಯೋ ಇರುತ್ತೆ. ಅದನ್ನ ನೋಡಿ ಆ ಸ್ಟೆಪ್ಸ್ ಎಲ್ಲ ಒಂಚೂರು ಕಲ್ತ್ಕೊಂಡು ಆ ದಿನ ಎಲ್ಲರೂ ಫುಲ್ ಕಮ್ಯುನಿಟಿಯವರು ಜೊತೆಗೆ ಒಂದು ಔಟ್ಡೋರ್ ಫ್ಲಾಶ್ ಮಾಬ್ ಸ್ಟೈಲ್ ಡಾನ್ಸ್ ಮಾಡಿ ಕ್ಯಾನ್ಸರ್ ಎಚ್ಚರಿಕೆಯನ್ನ ಕ್ರಿಯೇಟ್ ಮಾಡೋಣ ಅಂತ ಬ್ಯಾನರ್ಸ್ ಇಟ್ಕೊಂಡು. ಡಾನ್ಸ್ ಆದ್ಮೇಲೆ ಒಳಗಡೆ ಹಾಲ್ ಅಲ್ಲಿ ರಿಫ್ರೆಶ್ಮೆಂಟ್ಸ್ ಇರುತ್ತೆ. ಎಕ್ಸ್ಪರ್ಟ್ ಸ್ಪೀಕರ್ಸ್, ಮೆಡಿಕಲ್ ಆನ್ಕಾಲಜಿಸ್ಟ್, ಕ್ಯಾನ್ಸರ್ ಸರ್ವೈವರ್ಸ್,
ನಿಮ್ಗೆ ಯಾವ ತರದ ಪ್ರಶ್ನೆ ಇದ್ರು ಅದಕ್ಕೆ ಉತ್ತರ ಕೊಡ್ತಾರೆ. ಸೊ ನಮ್ಮ ಸಮುದಾಯದಲ್ಲಿರೋರು ಕನ್ನಡದವರು ಎಲ್ರು ಖಂಡಿತ ಬರಬೇಕು, ಈ ಫಂಕ್ಷನ್ ಲಾಭ ತಗೋಬೇಕು ಅಂತ. ಖಂಡಿತ. ಇವೆಂಟ್ ನಡೀತಾ ಇರೋದು ಫೆಬ್ರವರಿ 15ನೇ ತಾರೀಕು ಸಾಯಂಕಾಲ. ಫೆಬ್ರವರಿ 15. ಫಸ್ಟ್ ಹೇಳಿದ್ದು ಫೆಬ್ರವರಿ 7, ಇದು ಫೆಬ್ರವರಿ 15. ನಿಮ್ಗೆಲ್ಲ ಗೊತ್ತಿರ್ಬೋದು, ಇತ್ತೀಚೆಗೆ ಇಂಡಿಯನ್ ವಿಮೆನ್ಸ್ ಕ್ರಿಕೆಟ್ ಟೀಮ್ ವರ್ಲ್ಡ್ ಕಪ್ ಬಂದು ವರ್ಲ್ಡ್ ಚಾಂಪಿಯನ್ಸ್ ಆಗಿದ್ದಾರೆ T20 ಮ್ಯಾಚಸ್ ಅಲ್ಲಿ. ಈ ವರ್ಲ್ಡ್ ಚಾಂಪಿಯನ್ ಟೀಮ್ ಆಸ್ಟ್ರೇಲಿಯಾ ಬರ್ತಿದ್ದಾರೆ. ಅವರು ಆಸ್ಟ್ರೇಲಿಯನ್ ವಿಮೆನ್ಸ್ ಟೀಮ್ ವಿರುದ್ಧವಾಗಿ ಒಂದು T20 ಮ್ಯಾಚ್ ಆಡ್ತಾ ಇದ್ದಾರೆ. ಸೊ ಇಟ್ ಶುಡ್ ಬಿ ಅ ವೆರಿ ಎಕ್ಸೈಟಿಂಗ್ ಮ್ಯಾಚ್. ಸಾರಿ ಕ್ರಿಕೆಟ್ ಆಸ್ಟ್ರೇಲಿಯಾ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಒಂದು ಫುಲ್ ಸ್ಟ್ಯಾಂಡ್ ರಿಸರ್ವ್ ಮಾಡಿದ್ದೀವಿ. ನೀವು ಈ ಕ್ರಿಕೆಟ್ ಮ್ಯಾಚ್ ನೋಡ್ಬೇಕಂದ್ರೆ ಟಿಕೆಟ್ ಬುಕ್ ಮಾಡಿದಾಗ ನಾವು ಒಂದು ಕೋಡ್ ಕೊಡ್ತೀವಿ. ಆ ಕೋಡ್ ಹಾಕಿದ್ರೆ ನಿಮ್ಗೆ ಎಲ್ಲಾರು ನಮ್ ಜೊತೆಗೆ ಫುಲ್ ಸಾರಿ ಸ್ಟ್ಯಾಂಡ್ ಅಲ್ಲಿ ಕೂತ್ಕೋಬಹುದು. ಎಲ್ಲರೂ ಸೇರಿ ಪಿಂಕ್ ಉಟ್ಕೊಂಡ್ ಬಂದು, ಪಿಂಕ್ ಬಟ್ಟೆ ಹಾಕೊಂಡ್ ಬಂದು, ಕ್ಯಾನ್ಸರ್ ಅವೇರ್ನೆಸ್ ಸಂದೇಶಗಳನ್ನ ಕೈಯಲ್ಲಿ ಇಟ್ಕೊಂಡು ಕ್ಯಾಮರಾನ ನಮ್ ಕಡೆ ಇದ್ ಮಾಡಿ ಒಂದ್ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ. ಈಗ ಮೆಗ್ರಾ ಪಿಂಕ್ ಟೆಸ್ಟ್ ಆಗತ್ತಲ್ಲ, ಅದೇ ತರ ಈ 2 ಇವೆಂಟ್ಸ್ ಬಗ್ಗೆ ಜಾಸ್ತಿ ತಿಳ್ಕೊಬೇಕು, ಇನ್ಫಾರ್ಮೇಶನ್ ಬೇಕು, ಫ್ಲೈಯರ್ ಬೇಕು ಅಂದ್ರೆ ನೀವು ನನಗೆ ಉಷಾ ಸಾಲಗಾಮಿಗೆ ಫೋನ್ ಅಥವಾ ಟೆಕ್ಸ್ಟ್ ಮಾಡಬಹುದು, ಅಥವಾ ನಮ್ಮ ಪ್ರೆಸಿಡೆಂಟ್ ಶಾಂತಾ ವಿಶ್ವನಾಥನ್ಗೆ ಫೋನ್ ಅಥವಾ ಟೆಕ್ಸ್ಟ್ ಮಾಡಬಹುದು. ನನ್ನ ನಂಬರ್ ಕೊಡ್ತೀನಿ, ಬರ್ಕೊಳ್ಳಿ. 0416964782. 0416964782. ಈ ನಂಬರ್ಗೆ ಫೋನ್ ಮಾಡಿ ಅಥವಾ ಟೆಕ್ಸ್ಟ್ ಕಳಿಸಿದ್ರೆ ನಾ ಎಲ್ಲಾ ಡೀಟೇಲ್ಸ್ ಕೊಡ್ತೀನಿ. ಹಿಂದೆ ನಮ್ಮ ಪ್ರೆಸಿಡೆಂಟ್ ಶಾಂತಾ ವಿಶ್ವನಾಥನ್ ನಂಬರು 0422082608. 0422082608. ಈ ಯಾವ ನಂಬರ್ಗೂ ಖಂಡಿತ ಕಾಂಟ್ಯಾಕ್ಟ್ ಮಾಡಿ, ಡೀಟೇಲ್ಸ್ ತಿಳ್ಕೊಳ್ಳಿ ಅಂಡ್ ನಮ್ ಫಂಕ್ಷನ್ಸ್ ಬಂದು ನಮಗ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮ್ಗೆ ಇದು ಹೇಳಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ ಶ್ರೀನಿವಾಸ್ ತುಂಬಾ ಥ್ಯಾಂಕ್ಸ್. ಅಯ್ಯೋ ಪರವಾಗಿಲ್ಲ, ಹೇಳಿದ್ನಲ್ಲ ಇದು ನಿಮ್ ರೇಡಿಯೋ ಇದು. ಗಣೇಶ್ ಪ್ರಸಾದ್, ಇನ್ನೊಂದ್ಸಲಿ ನಂಬರ್ಗಳನ್ನ ಹೇಳ್ತೀರಾ ನೀವು? ನಾನ್ ಬರ್ಕೊಳ್ಳೇ ಇಲ್ವಲ್ಲ ನಂಬರ್. ಉಷಾ ನೀನೇ ಹೇಳ್ಬೇಕು. ಉಷನ್ ನಂಬರ್ ನಿಮ್ಗೆ ಗೊತ್ತಿಲ್ವಾ? ಓ, ಉಷನ್ ನಂಬರ್ ಗೊತ್ತು, ಶಾಂತ ವಿಶ್ವನಾಥನ್ ನಂಬರ್ ಬರ್ಕೊಂಡಿಲ್ಲ. ಉಷನ್ ನಂಬರ್ 0416964782. ಗುಡ್. ಆಮೇಲೆ ಇನ್ನೊಂದು ವಿಶೇಷತೆ ಅಂದ್ರೆ ಫೆಬ್ರವರಿ 7ನೇ ತಾರೀಕು ಶನಿವಾರ, ಫೆಬ್ರವರಿ 15ನೇ ತಾರೀಕು ಭಾನುವಾರ ರಜದ ದಿವಸಗಳು ಎರಡುವೆ. ಜಾಸ್ತಿ ಜನ ಇದರೊಳಗೆ ಭಾಗವಹಿಸಬಹುದು ಅಂತ ಅನ್ಕೊಂಡಿದ್ದೆ. ನಿರೀಕ್ಷೆ ಉದ್ದೇಶದಿಂದನೇ ವೀಕೆಂಡ್ ಅಲ್ಲಿ ಇಟ್ಕೊಂಡಿರೋದು. ಹೌದು. ತುಂಬಾ ಫೋನ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇಲ್ಲಿ ಎಲ್ಲಾ ಶ್ರೋತೃಗಳಿಗೂ ತಲುಪುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಯ್ತು ಶ್ರೀನಿವಾಸ್, ಆಯ್ತು. ನಮಸ್ಕಾರ. ನಮಸ್ಕಾರ ಉಷಾ ಅವರೇ. ನಮಸ್ಕಾರ. ಈಗ ಏನ್ ಸರ್, ನಾವೀಗ ಮನೆಗೆ ಹೋಗೋದ್ರೊಳಗೆ ಸ್ವಲ್ಪ ಮನೆ ಹೋಗ್ಬೇಕಲ್ಲ ನಾವೀಗ. ಈಗ ನಮ್ಮ ಹೆಂಡತಿ ಹೆಸರು, ನಮ್ಮ ಹೆಂಡತಿ ಫೋನ್ ನಂಬರ್ ಗೊತ್ತಿರಲ್ಲ, ಬೇರೆಯವ್ರ ಹೆಂಡತಿ ಫೋನ್ ನಂಬರ್ ಗೊತ್ತಿರುತ್ತೆ. ಸ್ವಲ್ಪ ಡೇಂಜರ್ ಇದು. ಈಗ ಒಂದು ಸಂಕ್ರಾಂತಿ ಹಾಡು ಕೇಳೋಣ, ಆಮೇಲೆ ಕಾರ್ಯಕ್ರಮ ಮುಂದುವರಿಯುತ್ತೆ. ನಂಗೆ ಎಲ್ಲಕ್ಕಿಂತ ದೊಡ್ಡ ಹಬ್ಬ ನನ್ನ ತಂಗಿ ಕೆಟ್ಟ ಹಬ್ಬ. ಸಂಕ್ರಾಂತಿ ನವರಾತ್ರಿ ಎಲ್ಲಾನು ಕೂಡಿ ಬಂದೈತೋ, ಆ ಹೋಳಿ ದೀಪಾವಳಿ ಎಲ್ಲಾನು ಹಿಂದೆ ಆಗೈತೋ. ಕಟ್ಟು ನೀ ತೋರಣವನ್ನ ಬಿಟ್ಟು ರಂಗೋಲಿಯನ್ನ ಸಿಂಗಾರ ಮಾಡು ಎಲ್ಲೆಲ್ಲೂ. ಹಚ್ಚು ಪಟಾಕಿ ಹಿಂದೆ ಹಚ್ಚು ಬಣ್ಣಾನು ಹಿಂದೆ ರಂಗೇರಬೇಕು ಎಲ್ಲೆಲ್ಲೂ. ಓಹೋ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತು ಎಂದು ಆಡಿ ಹೋಗಿ ನನ್ನ ತಂಗಿಗೆ
ಸಂಕ್ರಾಂತಿ ನವರಾತ್ರಿ ಎಲ್ಲಾನು ಕೂಡಿ ಬಂದೈತೋ, ಆ ಹೋಳಿ ದೀಪಾವಳಿ ಎಲ್ಲಾನು ನಿಂದೆ ಆಗೈತೋ. ಗಳಿಸು ನೀನು ಸಂಪತ್ತು, ನಿಂಗಲ್ಲಿ ಎಲ್ಲೋ ಒಂದು ಮಿತಿಯುಂಟು. ಬೆಲೆ ಕಟ್ಟಲಾಗದ ಸೊತ್ತು, ವಿಶ್ವಾಸ ಸ್ನೇಹ ಎಂದು ಯಾವತ್ತು. ಆನಂದ ಉತ್ತುತ್ತ ಹೊರಜಾರಿ ಬಂದಂತ ಕಣ್ಣೀರ ಹನಿಗೇನು ಕಟ್ಟುವೆ ಬೆಲೆಯನ್ನು ಸಾಜಾನ ಹೇಳುವುದು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತು ಎಂದು ಆಡಿ ಹೋಗಿ ನನ್ನ ತಂಗಿಗೆ. ಇದು ಸಿಡ್ನಿ ಕನ್ನಡವಾಣಿ 2RRR ಕ್ಷೇತ್ರದಿಂದ ಹೊರಬರುತ್ತಿರುವ ಕನ್ನಡ ಕಾರ್ಯಕ್ರಮ. ಈಗ ನಾವು ಸಂಕ್ರಾಂತಿಯ ಬಗ್ಗೆ ಇವತ್ತು ಇನ್ನೊಂದು ದೊಡ್ಡ ಸಂದರ್ಶನ ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಸಂದರ್ಶನ ನಡೆಸಿದವರು ಗಣೇಶ್ ಪ್ರಸಾದ್ ಅವರು. ಅವರೇ ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಸಂದರ್ಶನ ಇದು ಮಾಡೋಣ. ಅಲ್ಲ, ಇದು ಸಂದರ್ಶನ ಯಾತಕ್ಕೆ ಮನ್ಸಿಗೆ ಬಂತು ಅಂತಂದ್ರೆ, ನಾವೆಲ್ಲ ಈಗ ಸಂಕ್ರಾಂತಿನ ಈಗ ಆಚರಿಸ್ತೀವಿ. ನಾವು ಸುಮಾರು ಒಂದು 25-30 ವರ್ಷ 40 ವರ್ಷದಿಂದ ಆಚರಿಸ್ತಿದ್ದೀವಿ. ಆದರೆ ಒಂದು 60, 70, 80 ವರ್ಷಕ್ಕೆ ಮುಂಚೆ ನಾವೆಲ್ಲ ಇನ್ನು ಹುಟ್ಟಿಲ್ದೆ ಇದ್ದಾಗ ಅವಾಗ್ಲೂ ಸಂಕ್ರಾಂತಿ ಆಚರಿಸ್ತಾ ಇದ್ರು. ಹೇಗೆ ಆಚರಿಸ್ತಿದ್ದಿರಬಹುದು ಅಂತ ಏನೋ ಒಂದು ಕುತೂಹಲ ಮನಸ್ಸಿಗೆ ಬಂದಿತ್ತು. ಹಾಗಾಗಿ ನನಗೆ ಜ್ಞಾಪಕ ಬಂದಿದ್ದು ನಾಗರತ್ನ ಭಟ್ ಅವರು. ಯಾಕೆಂದ್ರೆ ಅವ್ರದ್ದು ಇನ್ನೊಂದ್ಸಲ ಅವರು ಹೀಗೆ ಮಾತಾಡ್ತಿದ್ದನ್ನು ಕೇಳಿದ್ದೆ. ಆದ್ರಿಂದ ಅವ್ರನ್ನ ಮಾತಾಡಿ ಅವ್ರ ಬಾಯಿಂದನೇ ಕೇಳೋಣ ಅಂತ ಅನ್ನಿಸ್ತು. ಹಾಗಾಗಿ ಒಂದು ಇಂಟರ್ವ್ಯೂ ಮಾಡ್ಬಿಟ್ಟು ನಮ್ಮ ರೇಡಿಯೋದಲ್ಲಿ ನಮ್ಮ ಶ್ರೋತೃಗಳಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಖಂಡಿತ ಇವಾಗ ಇಂಟರ್ವ್ಯೂನ ಪ್ಲೇ ಮಾಡೋಣಂತೆ. ಅದು ಇಂಟರ್ವ್ಯೂಗೆ ಮುಂಚೆ ಒಂದು ಸಿಡ್ನಿ ಕನ್ನಡವಾಣಿ ಶ್ರೋತೃಗಳಿಗೆ ಗಣೇಶ್ ಪ್ರಸಾದ್ ಮಾಡೋ ಸಂಕ್ರಾಂತಿಯ ಶುಭಾಶಯಗಳು. ನೋಡಿ, ಸಂಕ್ರಾಂತಿ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವ ಒಂದು ಹಬ್ಬ. ಪೈರು ತೆಗೆಯುವ ಸಂದರ್ಭದಲ್ಲಿ ಆಚರಿಸಲಾಗುವ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತ. ಸಂಕ್ರಾಂತಿಯನ್ನು ಧಾರ್ಮಿಕ ತತ್ವಗಳಿಂದ ಸ್ವತಂತ್ರವಾಗಿ ಆಚರಿಸಲಾಗುತ್ತದೆಯಾದರೂ ವೇದಾಂಗ ಜ್ಯೋತಿಷ್ಯ ಶಾಸ್ತ್ರದ ತಳಹದಿ ಹೊಂದಿರುವುದರಿಂದ ಈ ಹಬ್ಬವನ್ನು ಮುಖ್ಯವಾಗಿ ಹಿಂದೂ ಧರ್ಮದವರಿಂದ ಆಚರಿಸಲ್ಪಡುತ್ತೆ. ದನಕರುಗಳಿಗೆ ಮೈತೊಳೆದು ಭೂತ ಪೀಡೆಗಳಿಂದ ಅವುಗಳನ್ನು ರಕ್ಷಿಸುವ ಸಲುವಾಗಿ ಬೀದಿಗಳಲ್ಲಿ ಹೊತ್ತಿಸಿದ ಬೆಂಕಿಯನ್ನು ನೆಗೆದು ದಾಟಿಸುವುದೂ ಉಂಟು. ಜಗಚ್ಚಕ್ಷುವಾದ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಯನ್ನು ಪ್ರವೇಶಿಸುವ ಸಂಧಿಕಾಲಕ್ಕೆ ಸಂಕ್ರಾಂತಿ ಅಥವಾ ಸಂಕ್ರಮಣ ಎಂದು ಹೆಸರು. ಸೌರಮಾನದ ಪ್ರಕಾರ ಸೂರ್ಯನು ಮೇಷಾದಿ 12 ರಾಶಿಗಳನ್ನು ಪ್ರವೇಶಿಸುವಾಗಲೂ ಸಂಕ್ರಾಂತಿ ಬರುತ್ತದೆ. ಮಕರ ಸಂಕ್ರಾಂತಿ ಭಾರತದಲ್ಲಿ ಸಂತೋಷ ಮತ್ತು ಸಂಭ್ರಮದಿಂದ ಆಚರಿಸುವ ಪ್ರಮುಖ ಸುಗ್ಗಿಯ ಹಬ್ಬವಾಗಿದೆ. ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನು ಉತ್ತರಾಯಣ ಎಂದು ಕರೆಯಲಾಗುತ್ತದೆ. ಮಕರ ಸಂಕ್ರಾಂತಿ ಜನವರಿ 14 ಅಥವಾ 15ನೇ ತಾರೀಕಿನಂದು ಆಚರಿಸಲಾಗುತ್ತದೆ. ಈ ದಿನ ಹೊಸ ಆರಂಭ, ಭರವಸೆ ಮತ್ತು ಸಕಾರಾತ್ಮಕತೆಯ ಸಂಕೇತವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ಸ್ವಲ್ಪ ಈ ಸಂಕ್ರಾಂತಿಯ ಬಗ್ಗೆ ತಿಳ್ಕೊಳ್ಳೋಣ. ಸೌರಮಂಡಲದಲ್ಲಿ ಭೂಮಿಗೆ 2 ಬಗೆಯ ಚಲನಗಳಿವೆ. ಒಂದು, ತನ್ನ ಅಕ್ಷದ ಮೇಲೆ ತಾನೇ ದಿನಕ್ಕೊಂದು ಬಾರಿಯಂತೆ ಚಲಿಸುವ ಭೂಮಿಯ ದೈನಂದಿನ ಚಲನೆ. ಎರಡನೇದು, ಸೂರ್ಯನ ಗುರುತ್ವಾಕರ್ಷಣೆಯ ಕಾರಣ ಸೂರ್ಯನ ಸುತ್ತ ಪ್ರದಕ್ಷಿಣೆ ಮಾಡುವ ವಾರ್ಷಿಕ ಚಲನೆ. ಮೊದಲ ರೀತಿಯ ಚಲನೆಯಿಂದ ಸೂರ್ಯೋದಯಾಸ್ತಗಳು, ತತ್ಪರಿಣಾಮವಾದ ಹಗಲು ರಾತ್ರಿಗಳು ಉಂಟಾಗುತ್ತವೆ. ಎರಡನೇ ಚಲನೆಯಿಂದ ಋತುಗಳು ಅಂದರೆ ಸೀಸನ್ಸ್ ಉಂಟಾಗುತ್ತವೆ. ಇದೆಲ್ಲ ನಮಗೆ ಪರಿಚಿತವಾದದ್ದು. ನಿತ್ಯವೂ ಪೂರ್ವದಲ್ಲಿ ಉದಯಿಸುವ ಸೂರ್ಯ ಬಿಂಬ ಸದಾ ನಿಖರವಾಗಿ ಪೂರ್ವ ದಿಕ್ಕಿನ ಮಧ್ಯಭಾಗದಲ್ಲೇ ಅಥವಾ ಒಂದು ನಿರ್ದಿಷ್ಟ ಭಾಗದಲ್ಲೇ ಆಗುತ್ತೆಯೇ? ಹಾಗೇನಿಲ್ಲ. ಸೂರ್ಯಬಿಂಬದ ಕೆಲವು ತಿಂಗಳುಗಳಲ್ಲಿ ಮಧ್ಯಪೂರ್ವದ ಕೊಂಚ ಉತ್ತರ ದಿಕ್ಕಿನಲ್ಲೂ ಮತ್ತೆ ಕೆಲವು ತಿಂಗಳುಗಳಲ್ಲಿ ಮಧ್ಯಪೂರ್ವದ ಕೊಂಚ ದಕ್ಷಿಣ ದಿಕ್ಕಿನಲ್ಲೂ ಉದಯವಾಗುತ್ತದೆ.
ಮಕರ ಸಂಕ್ರಾಂತಿಯ ದಿನದಿಂದ ಸೂರ್ಯಬಿಂಬದ ಉದಯದ ದಿಕ್ಕು ಬಹಳ ನಿಧಾನವಾಗಿ ಪೂರ್ವದಿಂದ ಸ್ವಲ್ಪ ಉತ್ತರ ದಿಕ್ಕಿನ ಕಡೆ ಬದಲಾಗುತ್ತದೆ. ಆಯನ ಎಂದರೆ ಚಲನೆ. ಇದು ಸೂರ್ಯನ ಉತ್ತರಾಯಣ, ಅಂದರೆ ಉತ್ತರ ದಿಕ್ಕಿನತ್ತ ಸೂರ್ಯನ ಬಿಂಬದ ಚಲನೆಯ ಕಾಲ. ಉತ್ತರಾಯಣದ ಒಟ್ಟು 6 ತಿಂಗಳ ಅವಧಿಯಲ್ಲಿ ಸೂರ್ಯಬಿಂಬವು ಉದಯವಾಗುವ ದಿಕ್ಕು ಹೀಗೆ ಒಂದು 7 ಡಿಗ್ರಿಯಷ್ಟು ವ್ಯತ್ಯಾಸವಾಗುತ್ತದೆ. ಹೀಗೆ ಕರ್ಕಾಟಕ ಸಂಕ್ರಾಂತಿಯ ದಿನವಾದ ಜುಲೈ 15ರಿಂದ ಮತ್ತೆ 6 ತಿಂಗಳ ಅವಧಿಯಲ್ಲಿ ಸೂರ್ಯಬಿಂಬದ ಉದಯ ಬಹಳ ನಿಧಾನವಾಗಿ ಕ್ರಮೇಣ ದಕ್ಷಿಣ ದಿಕ್ಕಿನತ್ತ ಆಗುತ್ತಾ ಹೋಗುತ್ತದೆ. ಇದು ದಕ್ಷಿಣಾಯನ. ನಮಗೆ ಇಲ್ಲಿ ಸಿಡ್ನಿಯಲ್ಲಿರುವವರಿಗೆ ದಕ್ಷಿಣಾಯನವೇ ಮುಖ್ಯ. ಯಾಕೆಂದರೆ ನಮಗೆ ಚಳಿ ಮುಗಿದು ಬಿಸಿಲು ಬೆಳಕು ಜಾಸ್ತಿ ಮತ್ತೆ ಬೆಚ್ಚಗಿರುವ ವಾತಾವರಣ ಶುರುವಾಗೋದೇ ದಕ್ಷಿಣಾಯನದಿಂದ. ಆದರೆ ಭೂಮಿಯನ್ನೇ ಕೇಂದ್ರವೆಂದು ಅದರ ಸುತ್ತಲೂ ಸೂರ್ಯ, ಚಂದ್ರ ಮತ್ತಿತರ ಆಕಾಶಕಾಯಗಳು ಸುತ್ತುವ ದೂರದಿಂದ ಭೂಮಿಯನ್ನು ಸುತ್ತಿರುವ ಕಾಲ್ಪನಿಕ ಬೃಹತ್ ವೃತ್ತಾಕಾರದ ಪಥವನ್ನು ಭಚಕ್ರ ಅಥವಾ ಝೋಡಿಯಾಕ್ ಎನ್ನಲಾಗಿದೆ. ವಾಸ್ತವವಾಗಿ ಭಚಕ್ರವು ಒಂದು ವೃತ್ತವಲ್ಲ, ವೃತ್ತಾಕಾರದಲ್ಲಿರುವ ಪಟ್ಟಿ. ಭಚಕ್ರವನ್ನು 12 ಭಾಗಗಳನ್ನಾಗಿ ಮಾಡಿ ಒಂದೊಂದು ಭಾಗವನ್ನು ಒಂದೊಂದು ರಾಶಿ ಎನ್ನಲಾಗಿದೆ. ಸೂರ್ಯ, ಚಂದ್ರ ಹಾಗೂ ಸೌರಮಂಡಲದ ಗ್ರಹಗಳ ಚಲನೆಯಿಂದ ಈ ಭಚಕ್ರದಲ್ಲೇ. ಆಕಾಶಕಾಯಗಳ ಈ ಚಲನೆಗಳು ಭೂಮಿಯಿಂದ ತೋರುವಂತಿರುವ ಚಲನೆ ಮಾತ್ರ, ಆದರೆ ವಾಸ್ತವವಾದ ಚಲನೆ ಅಲ್ಲ. ಕಾಲ್ಪನಿಕವಾದ ಈ ಭಚಕ್ರದಲ್ಲಿ ಮಕರ ರಾಶಿಯ ಆರಂಭದಿಂದ ಮಿಥುನ ರಾಶಿಯ ಅಂತ್ಯದವರೆಗೆ ಸೂರ್ಯನ ಉತ್ತರಾಯಣದ ಚಲನೆಯೇ ಉತ್ತರಾಯಣ ಕಾಲ. ಅದರ ಪ್ರಾರಂಭವೇ ಮಕರ ಸಂಕ್ರಾಂತಿ. ಈಗ ನಾವು ಸಂಕ್ರಾಂತಿ ಬಗ್ಗೆ ಒಂಚೂರು ವಿಷಯ ತಿಳ್ಕೊಂಡ್ವಿ. ಈಗ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡೋದು ಬೇರೆ ಬೇರೆ ಕಡೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಥರ ಆಚರಿಸ್ತಾರೆ. ನಾವು ಈಗ ನಮ್ಮ ಕಾಂಟೆಂಪರರಿ ಅಂದರೆ ಈಗ ಯಾವ ಥರ ಹಬ್ಬ ಆಚರಿಸ್ತಿದ್ದೀವಿ, ಅದಕ್ಕೂ ಈ ಹಿಂದೆ ಒಂದು 40, 50, 60 ವರ್ಷಗಳ ಹಿಂದೆ ಈ ಸಂಕ್ರಾಂತಿ ಆಚರಿಸುತ್ತಿದ್ದ ವಿಧಾನಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಈಗ ನಮ್ಮ ಜೊತೆ ಮೈಸೂರಿನಿಂದ ಶ್ರೀಮತಿ ನಾಗರತ್ನ ಭಟ್ ಅವರಿದ್ದಾರೆ. ಅವರು ಸಾಕಷ್ಟು ಸಂಕ್ರಾಂತಿಗಳನ್ನು ನೋಡಿದ್ದಾರೆ. ಅವರಿಂದ ಸ್ವಲ್ಪ ಅವರ ಕಾಲದಲ್ಲಿ ಸಂಕ್ರಾಂತಿ ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ನಮಸ್ಕಾರ ನಾಗರತ್ನ ಭಟ್ ಅವರಿಗೆ. ಸಿಡ್ನಿ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಆದರದ ಸುಸ್ವಾಗತ. ನಮಸ್ಕಾರ. ಕನ್ನಡ ಕೇಳ್ತಾ ಇರುವ ಶ್ರೋತೃಗಳಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ನಾಗರತ್ನ ಭಟ್ ಅವರೇ, ನೀವು ನಿಮ್ಮ ಜೀವನದಲ್ಲಿ ಸುಮಾರು 80ಕ್ಕೂ ಹೆಚ್ಚು ಸಂಕ್ರಾಂತಿಗಳನ್ನು ನೋಡಿದ್ದೀರಿ, ಆಚರಿಸಿದ್ದೀರಿ. ನಿಮ್ಮ ಅಂದಿನ ಕಾಲದ ಸಂಕ್ರಾಂತಿ ಸಂಭ್ರಮವನ್ನ ನಮ್ಮ ಶ್ರೋತೃಗಳ ಜೊತೆ ಸ್ವಲ್ಪ ಹಂಚಿಕೊಳ್ತೀರಾ ವಿವರವಾಗಿ? ಅದು ನನಗೆ ತುಂಬಾ ಸಂತೋಷದ ಕೆಲಸ. ಅಂದ್ರೆ ನೀವು ಹೇಳ್ತಾ ಇರೋ ಪ್ರಕಾರ ಇದು 76, 77 ವರ್ಷಗಳ ಹಿಂದಿನ ಮಾತು, ಸಂಭ್ರಮ. ಅದನ್ನ ನೆನ್ಸ್ಕೊಂಡ್ರೆ ಈಗ್ಲೂ ನನಗೆ ಅದೇ ಉತ್ಸಾಹ, ಚೈತನ್ಯ, ಹುಮ್ಮಸ್ಸು ಎಲ್ಲ ಆಗಿಲ್ಲ. ಅಂಗಡಿ ಮುಗ್ಗಟ್ಟುಗಳಿಂದ ಸಂಕ್ರಾಂತಿ ಸಾಮಾನ್ ತರ್ತಾ ಇರ್ಲಿಲ್ಲ. ವಾರದಲ್ಲಿ ಒಂದ್ಸಾರಿ ನಡೆಯುತ್ತಿದ್ದ ಸಂತೆಯಿಂದ ನನ್ನ ತಂದೆ ತಂದು ಹಾಕ್ತಾ ಇದ್ರು. ಅವಾಗೆಲ್ಲ ತೂಕ ಈ ಗ್ರಾಮ್ ಕೆಜಿ ಎಲ್ಲ ಇರ್ಲಿಲ್ಲ. ಪಂಚೇರು, ಧಡಿಯ, ಸವಾ ಸೇರಿದೆ ಅಳತೆ. ಮನೆಯಲ್ಲಿ ಜನನೂ ಜಾಸ್ತಿ, ತುಂಬಿದ ಕುಟುಂಬ, ಸಾಮಾನುಗಳು ಹಾಗೆ ಬೇಕಾಗ್ತಾ ಇತ್ತು. ಎಲ್ಲ ದೊಡ್ಡ ದೊಡ್ಡ ಚೀಲಗಳಲ್ಲಿ ಗಾಡಿ ಬರ್ತಿತ್ತು. ಎಳ್ಳು ಈಗಿನಂತೆ ನೈಲಾನ್ ಎಳ್ಳು ಅಂತ ಇರ್ಲೇ ಇಲ್ಲ, ಕರಿ ಎಳ್ಳೆ. ಅದು ಒಂದು 8-10 ಸೇರ್ ತರ್ತಿದ್ರು. ಅದಕ್ಕೆ ತಕ್ಕಾಗಿ ಬೆಲ್ಲದಷ್ಟು ಪಿಂಡಿಗಳು, ಅದರಲ್ಲಿ ಒಂದು 50-100 ಅಚ್ಚುಗಳಿರ್ತಿದ್ವು. ಇನ್ನು ಒಣಕೊಬ್ಬರಿಗೆ ಇಟ್ಕೋ, ಹುರಿಗಡ್ಲೆ, ಹೀಗೆ ಹಬ್ಬಕ್ಕೆ 15 ದಿನ ಮೊದ್ಲೇ ಮನೆಗೆ ಬಂದು ಬೀಳ್ತಾ ಇತ್ತು. ಈ ಹಬ್ಬದ ಕೆಲ್ಸ ಮೊದ್ಲು ಮಾಡಕ್ ಮುಂಚೆ ನಮ್ಮಮ್ಮ ಏನ್ ಮಾಡ್ತಿದ್ರು ಅಂದ್ರೆ, ಗಣಪತಿಗೆ ಒಂದ್ ತೆಂಗಿನಕಾಯಿ ಹೊಡೆದು ಶುರು ಮಾಡೋರು. ನಮ್ಗೆ ಎಲ್ಲ ಸ್ಕೂಲಿಗೆ ರಜಾ ಇರ್ಬೇಕು ಅಂತ ದಿನ ನೋಡ್ಕೊಂಡು ಎಳ್ಳು ನೆನೆ ಹಾಕ್ತಿದ್ರು. ಸುಮಾರು ಒಂದ್ 3-4 ಗಂಟೆ ನೆನೆದ್ಮೇಲೆ ಆಮೇಲೆ ಅದನ್ನ ತೊಳೆದು ಜಾಲಿಸಿ, ನೋಡಿ ಜಾಲಿಸೋದು, ಬಸಿಯೋದು, ಕೇರೋದು, ಒನೆಯೋದು ಈ ಶಬ್ದಗಳೇ ಇವಾಗಿಲ್ಲ. ಅವಾಗೆಲ್ಲ ಅದು ಜಾಲಿಸಿ ಅದನ್ನ ಬಸಿ ಹಾಕಿರ್ತಿದ್ರು. ಆಮೇಲೆ ಅದನ್ನ ಒಂದ್ 4 ಗಂಟೆ ಬಿಟ್ಟ ಮೇಲೆ ಎಲ್ಲಾರು ಒಟ್ಟಿಗೆ ಸೇರ್ಕೊತಿದ್ವಿ. ಅವಾಗೆಲ್ಲ ಮನೆಯನ್ನೆಲ್ಲ ಈಗಿನಾಗೆ ಮೊಸಾಯಿಕು, ಮಾರ್ಬಲ್ಲು, ಗ್ರಾನೈಟು, ಟೈಲ್ಸು ಅಂತ ಇರ್ಲೇ ಇಲ್ಲ. ಮಣ್ಣಿನೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಂದ್ಬಿಟ್ಟು ಚೆನ್ನಾಗಿ ಸಗಣಿ ಹಾಕಿ ಸಾರಿಸಿ ಗುಡಿಸಿ ಕ್ಲೀನ್ ಮಾಡಿ ಇಟ್ಟಿರ್ತಿದ್ರು.
ದೊಡ್ಡ ಹಾಲ್ನಲ್ಲಿ ನಾವೆಲ್ಲ ಅಕ್ಕಪಕ್ಕ ಸ್ನೇಹಿತರು ಬರ್ತಿದ್ರು. ಯಾಕೆಂದ್ರೆ ಅವ್ರ ಮನೆ ಎಳ್ಳುಜ್ಜಕ್ ನಾವು ಹೋಗ್ಬೇಕಲ್ಲ. ಎಲ್ಲಾರು ಸುತ್ತ ಕೂತ್ಕೋತಿದ್ವಿ. ಅಮ್ಮ ಎಲ್ಲಾರ ಮುಂದೆನೂ ಒಂದೊಂದು ಬಕ್ಸೆ ಅಷ್ಟು ನೆನ್ಸಿ ಬಸಿ ಹಾಕಿದ ಎಳ್ಳನ್ನ ಹಾಕ್ತಿದ್ರು. ಅದ್ರಲ್ಲಿ ಸ್ವಲ್ಪ ಸ್ವಲ್ಪನೇ ಎಳ್ಕೊಂಡು ನಾವು ಹಗೂರಾಗಿ ಉಜ್ಬೇಕು, ಹೆಚ್ಚು ಒತ್ತಬಾರ್ದು. ಹಗೂರಾಗಿ ಸುತ್ತಾ ಇದ್ದಾಗ ನೆಲ ನೀರ್ನೆಲ್ಲ ಹೀರ್ಕೊಂಡು ಎಳ್ಳು ಹಗೂರಾಗಿ ಸಿಪ್ಪೆ ಬಿಡ್ತಿತ್ತು. ಮಧ್ಯೆ ಅಮ್ಮ ಬಂದ್ ಸರಿಯಾಗಿ ಉಜ್ಜಿ ಕಂಬೆಲ್ ಉಳಿಸ್ಬೇಡಿ ಅಂತಿದ್ರು. ಹೀಗೆ ಎಳ್ಳು ನಿಧಾನವಾಗಿ ಎಳ್ಳು ಉಜ್ಜಿದ್ಮೇಲೆ ಅದನ್ನ ಎಲ್ಲ ಒಂದು ಒಣ ಬಟ್ಟೆ ಮೇಲೆ ಆರ ಹಾಕ್ತಿದ್ರು. ಮುಂದಿಂದೆಲ್ಲ ಅಮ್ಮನ ಕೆಲ್ಸ, ಅದನ್ನ ಕೇರೋದು, ಹೊಟ್ಟು ತೆಗಿಯೋದು, ನೆರಳಲ್ಲಿ ಆರ ಹಾಕೋದು ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಅದನ್ನ ಕಂಬೆಳ್ಳು ಅಂತ ಉಜ್ಜಿದ್ರೆ ಅದನ್ನ ಚೆನ್ನಾಗಿ ಆರ್ಸ್ ಕೂಡ ಇರ್ತಿದ್ರು. ಅದೊಂದ್ 2 ದಿನ ಈ ಪಕ್ಕದ ಮನೆಗೆ ನಾವು ಹೋಗ್ತಿದ್ವಿ. ಹೀಗಾಗಿ ಒಂದ್ 2-3 ದಿನ ಎಳ್ಳಿನ ಸಂಭ್ರಮ. ಆಮೇಲೆ ಕಡ್ಲೆಕಾಯಿನ ಸಂಭ್ರಮ. ಅಯ್ಯೋ ಅದಂತೂ ಹೇಳೋಕೆ ಇಲ್ಲ. ಮಧ್ಯದಲ್ಲಿ ರಾಶಿ ಹಾಕೋರು ನಾವೆಲ್ಲರ. ಅದು ಏನು ಎಂತದು ಗೆಜ್ಜೆಕಾಯಿ ಇಟ್ಲೇ ತರ್ಬೇಕು. ಅದು ಗುಂಡೆ ಒಂದೇ ಅಳತೆ ಇರ್ತಿತ್ತು ಕಡ್ಲೆಕಾಯಿ. ಅದನ್ನ ತಂದ್ರೆ ಅದನ್ನ ಎಲ್ಲ ಸೇರಿ ನಾವ್ ಒಟ್ಟು ಸುಲಿಯೋಕ್ ಶುರು ಮಾಡ್ತಿದ್ವಿ. ಮಧ್ಯ ಹರಟೆ, ಹಾಡು, ಹಸೆ, ಕತೆ ಎಲ್ಲ ನಡೀತಿತ್ತು. ಅಮ್ಮನ ಎಚ್ಚರಿಕೆ ಬೇರೆ, ಯಾರು ಒಂದ್ ಕಾಳನ್ನು ತಿನ್ಬಾರ್ದು, ಬಾಯಿ ಹಾಕೋಬಾರ್ದು, ಇದೆಲ್ಲ ದೇವ್ರಿ ನೈವೇದ್ಯ ಅಂತ. ಬಹಳ ಕಷ್ಟ ಅಲ್ವಾ ಅವಾಗ? ಹೌದು, ಒಂದ್ 10-12 ಸೇಬ್ ಬೀಜ ಆಗ್ತಾ ಇತ್ತು. ಇನ್ನು ಕೊಬ್ಬರಿ ಬೆಲ್ಲದೆಲ್ಲ ಅಮ್ಮಂದೇ ಕೆಲ್ಸ. ಅದ್ ಸಿಪ್ಪೆ ತೆಗೆಯೋದು, ಈಳ್ಗೆ ಮನೆಯಲ್ಲಿ ಎಳ್ಳು ಹಚ್ಚೋದು, ಇದನ್ನ ಕೊಬ್ಬರಿ ಎಲ್ಲ ಹೆಚ್ಚಿ ಮಾಡೋದೆಲ್ಲ ಅಮ್ಮನ ಕೆಲ್ಸ. ಇನ್ ಸಕ್ಕರೆ ಹಚ್ಚಿಂದ ಒಂದ್ ಸಂಭ್ರಮ. ಅದಂತೂ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ, ಅತ್ತಿಂದ ಮನೆಯೆಲ್ಲ ಇಳಿಸ್ಕೊಳ್ಳೋದು. ಈ ಹಚ್ಚಿನ ಮನೆಗಳನ್ನ ವರ್ಷಕ್ಕೆ ಒಂದೇ ಸಲ ಉಪಯೋಗಿಸ್ತಾ ಇದ್ವಿ. ಅದನ್ನೆಲ್ಲ ತೆಗೆದು ಚೆನ್ನಾಗಿ ತೊಳೆದು ನೀರ್ನಲ್ಲಿ 1-2 ದಿನ ನೆನೆಸ್ಬೇಕು ಚೆನ್ನಾಗಿ. ಈಗ ಹೋದ್ರೆ ಅಚ್ಚು ಮಳೆಯಿಂದ ಬಿಡಲ್ಲ. ಆ ನೆನ್ಸಿನ ಹಚ್ಚಿನ ಮನೆಯನ್ನೆಲ್ಲ ಸರಿಯಾಗಿ ನೋಡಿ ಒಂದೇ ಇದಿರೋ ಜೊತೆ ಮಾಡಿ ಕಟ್ಟಿ ದಾರ ಕಟ್ಟಿಡ್ಬೇಕು. ಆಮೇಲೆ ಅಮ್ಮ ಸಕ್ಕರೆ ಪಾಕ ಮಾಡಿ ಅದಕ್ಕೆ ಹಾಕೋರು. ಹಾಕುವಾಗ ಒಬ್ರು ಹಿಡ್ಕೋಬೇಕು ಅದನ್ನ. ಸ್ವಲ್ಪ ಅತ್ತಿತ್ತ ಆದ್ರೂ ಆ ಜೋಡಿ ಇದು ಅಚ್ಚು ಕೆಟ್ಟ ಹೋಗ್ತಿತ್ತು. ಅದನ್ನ ಹಿಡ್ಕೊಳಕ್ ಒಬ್ರು. ಹೀಗೆ 8-10 ಮನೆಗೆಲ್ಲ ಅಮ್ಮ ಹಾಕಿದ್ಮೇಲೆ ಮೊದಲನೇದು ಸ್ವಲ್ಪ ಆರ್ತಾ ಬಂದಿರ್ತಿತ್ತು. ಅದನ್ನ ನಿಧಾನವಾಗಿ ಅಚ್ಚನ್ನ ದಾರ ಬಿಡಿಸಿ ಆಮೇಲೆ ಒಂದ್ ಸ್ವಲ್ಪ ಹೀಗೆ ಕೊಡುವುದ್ರೆ ಅಚ್ಚೆಲ್ಲ ಚೆನ್ನಾಗ್ ಬರ್ತಾ ಇತ್ತು. ಒಂದೊಂದೇನಾದ್ರೂ ಅದು ಕಂಡ್ಕೊಂಡ್ ಮುರಿದೋಗ್ಬಿಟ್ರೆ ನಮಗಳು ಖುಷಿ. ಎಲ್ಲಿಗ ಅಮ್ಮನ್ ಕಾಣ್ದಾಗ ಅದನ್ನ ಬಾಯಿಗೆ ಹಾಕೊಂಡ್ತಿದ್ವಿ. ಆ ಬಿಸಿ ಅಚ್ಚು ಬಾಯಿಗೆ ಹಾಕಿದ್ರೆ ಕರಗೋಗ್ತಿತ್ತು, ಅಷ್ಟು ಮೃದು. ಇನ್ನು ಹಬ್ಬದ ಹಿಂದಿನ ದಿನ ಅದೆಲ್ಲ ಈಗ ಎಳ್ಳು ಅಷ್ಟೊತ್ತಿಗೆ ಎಳ್ಳು ಕ್ಲೀನ್ ಆಗಿರ್ತಿತ್ತು, ಕಡ್ಲೆಕಾಯಿ ಬೀಜ ಎಲ್ಲ ಕ್ಲೀನ್ ಆಗಿರ್ತಿತ್ತು. ಆಮೇಲೆ ಹೆಚ್ಚಿದ ಬೆಲ್ಲ ಎಲ್ಲವನ್ನು ಒಳ್ಳೆ ಬಿಸಿನಲ್ಲಿ 1 ಗಂಟೆ ಒಣಗಿಸ್ತಿದ್ರು ಹಬ್ಬದ ಹಿಂದಿನ ದಿನ. ಜಾಸ್ತಿ ನೆನೆಸ್ಬಾರ್ದು, ಅವ್ರು ಮಣಕ ವಾಸನೆ ಬಂದ್ಬಿಡುತ್ತೆ ಅಂತ ಹೇಳೋರು ಯಾವಾಗ್ಲೂ. ಅದೆಲ್ಲ ಚೆನ್ನಾಗಿ ಒಣಗಿದ್ಮೇಲೆ ಒಂದು ದೊಡ್ಡ ಪಾತ್ರೆಗೆಲ್ಲ ಹಾಕಿ ಸರಿಯಾಗಿ ಅದನ್ನ ಕೂಡಿಸಿ ಆಮೇಲೆ ಡಬ್ಬಗಳಿಗೆ ತುಂಬಿಡ್ತಿದ್ರು. ಇನ್ನು ಹಬ್ಬದ ದಿನ ಪೂಜೆ ಮಾಡಿ ಎಳ್ಳು, ಕಬ್ಬು, ಬಾಳೆಹಣ್ಣು, ಸಕ್ಕರೆ ಹೆಚ್ಚು ನೈವೇದ್ಯ. ಇದು ವಿಶೇಷವಾಗಿ ಪೊಂಗಲ್ಲು ಸೇರಿರ್ತಿತ್ತು ಇದ್ರೊಳಗೆ. ಎಲ್ಲ ನೈವೇದ್ಯ ಮಾಡಿ ಮನೆ ಸಣ್ಣ ಮಕ್ಳಿದ್ರೆ ಅವುಗಳನ್ನೆಲ್ಲ ದೇವ್ರ ಮುಂದೆ ಮನೆ ಮೇಲೆ ಕೂರಿಸಿ ಒಂದು ಬಟ್ಲಿಗೆ ಎಗ್ಚಿ ಹಣ್ಣು, ಅದನ್ನ ಬೋರೆ ಹಣ್ಣು ಅಂತೂ ಅಂತಾರೆ, ಆಮೇಲೆ ಅದಕ್ಕೆ ಬಿಡಿಗಾಸು, ಆಮೇಲೆ ಹೆಚ್ಚಿದ್ದ ಇದು ಕಬ್ಬಿನ ಚೂರು ಹಾಕೋರು. ಇದನ್ನೆಲ್ಲ ಹಾಕಾದ್ಮೇಲೆ ಆ ತಲೆ ಮೇಲಿಂದ ಫಲ ಎರೆಯೋದು ಅಂತಿದ್ರು. ತಲೆ ಮೇಲೆ ಹಾಕಿದ್ರೆ ಅದು ದಾನ ಇದಿರ್ತಿತ್ತಲ್ಲ ಬಿಡಿಗಾಸು, ಅದೆಲ್ಲ ಜನ ಶಬ್ದ ಆಗ್ತಾ ಇತ್ತು. ಆಮೇಲೆ ಇನ್ನೊಂದ್ ಮಾಡ್ತಿದ್ರು, ಏನ್ ಗೊತ್ತಾ, ಮಕ್ಕಳಿಗೆಲ್ಲ ಈ ಕುಸಲಿಂದು ಸರ ಮಾಡ್ತಿದ್ರು. ಆ ಸರ ಮಾಡೋದ್ ಹೇಗೆ ಅಂದ್ರೆ ನಾವೆಲ್ಲ ನೋಡಿ ಈಗ್ಲೂ ಆಶ್ಚರ್ಯ ಆಗತ್ತೆ. ಒಂದ್ ದೊಡ್ಡ ಮನೆ ಮೇಲೆ ಒದ್ದೆ ಮಾಡೋರು, ಈ ಪಾಕನೆಲ್ಲ ಸುಮ್ನೆ ಹೀಗೆ ಗುಂಗುಡಿ ಹಾಕೊಂಡೋರು. ಅವ್ರು ಹಾಕಿದ ಕೂಡ್ಲೆ ಇನ್ನೊಬ್ರು ಹಂಚಿ ಕಡ್ಡಿ ಇರ್ತಿತ್ತು ಅವಾಗ ಮೊದ್ಲು. ಆ ಕಡ್ಡಿ ತಕ್ಷಣ ತೂತ್ ಮಾಡೋರು. ಇದು ಒಳ್ಳೆ ಮುತ್ತಿನ ಮಣಿ ತರ ಇರ್ತಿತ್ತು. ಇದನ್ನೆಲ್ಲ ಪೋಣಿಸಿ ಅವತ್ತಿನ ದಿನ ಮಕ್ಕಳಿಗೆ ಹಾಕೋರು. ನಾವ್ ಆರತಿ ಮಾಡ್ತಿದ್ರೆ ಒಂದೊಂದು ಮಣಿ ಅಲ್ಲೇ ಕಚ್ಕೊಂಡ್ ತಿಂತಿದ್ವು. ಅದೆಲ್ಲ ಎಷ್ಟು ಚೆನ್ನಾಗ್ ನೆನೆಸ್ಕೊಂಡ್ರೆ. ಆಮೇಲೆ ಈ ಸಂಭ್ರಮ ಆದ್ಮೇಲೆ ಸಂಜೆ ಎಳ್ದಿರೋ ಸಂಭ್ರಮ. ಹೌದು, ನಿಮ್ಮಲ್ಲಿ 4-5 ಜನ ಅಕ್ಕ ತಂಗಿರಿದ್ರಿ, ನಿಮ್ಗೆಲ್ಲ ಬಹಳ ಸಂಭ್ರಮ ಅಂತ ಕಾಣತ್ತಲ್ವಾ ಎಳ್ಳು ಬೀರಕ್ ಹೋಗಕ್ಕೆ? ಸಂಭ್ರಮ ಹೇಳಕ್ತಿದ್ದು ಅಮ್ಮ. ಅದೆಲ್ಲ ಒಂದು ಸಂಪ್ರದಾಯದಿಂದ ಬಂದಿತ್ತು. ಅಮ್ಮನಿಗೆ ಅವ್ರಮ್ಮ ಹೇಳ್ಕೊಟ್ಟಿದ್ದು. ನಮ್ಮಮ್ಮ
ಹೇಳ್ಕೊಡೋದು ಅಂದ್ರೆ ಇದು ಮಾಡಿಸಿಯೇ ಕಲ್ಸಿದ್ರು ಅವರು. ಬಾಯಲ್ಲಿ ಹೇಳಿ ಅವರು ಪ್ರತಿಯೊಂದು ಕೆಲಸ ನಮ್ಗೆ ಮಾಡಿಸ್ತಿದ್ರು. ಹಾಗಾಗಿ ನಮ್ಗೆ ಅದೆಲ್ಲ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಆ ಕುಚ್ಚಿನ ಜಡೆ, ಮಗ್ಗಿನ ಜಡೆ, ಹೂವು, ಕಾಲಿಗೆ ಗೆಜ್ಜೆ, ವೈಟ್ಲೆ ಬೊಟ್ಟು, ಜರಿ ಲಂಗ, ಹಬ್ಬ ಒಂದ ಎರಡ ಸಂಭ್ರಮ. ಆಮೇಲೆ ಅವಾಗ ಈಗ ಹಾಗೆ ಪ್ಯಾಕೆಟ್ ಅಲ್ಲ ಬ್ಯಾಗಿಗೆ ಹಾಕೊಂಡು ಹೋಗ್ತಿರ್ಲಿಲ್ಲ. ದೊಡ್ಡದು ಬೆಳ್ಳಿ ಚೊಂಬು, ಆ ಚೊಂಬು ಹೊಟ್ಟೆ ಭಾಗಕ್ಕೆ ಸುಣ್ಣದಲ್ಲಿ ಗೆರೆ ಹಾಕ್ಬಿಟ್ಟು ಅದ್ರ ಮೇಲೆ 4 ಕಡೆಗೆ ಕುಂಕುಮದ ಬೊಟ್ಟು ಇರ್ತಿದ್ರು. ಅದ್ರ ತುಂಬಾ ತುಂಬಿಟ್ಟು ಮೇಲೊಂದು ಬಟ್ಲು ಇಟ್ಟಿರ್ತಿದ್ರು. ಅದನ್ನ ಒಬ್ರು ಹಿಡ್ಕೋಬೇಕು. ಆಮೇಲೆ ಕಬ್ಬನ್ನ 2 ಗಿಣ್ಣಿಗೆ ಸರಿಯಾಗಿ ತುಂಡು ಮಾಡಿಟ್ಟಿರೋರು. ಆ ತುಂಡುಗಳೆಲ್ಲ ಸೇರಿಸಿ ಒಂದ್ ಬ್ಯಾಗ್ ಒಬ್ರು ಹಿಡ್ಕೊಳ್ಳೋದು, ಒಬ್ರು ಬಾಳೆಹಣ್ಣು ಹಿಡ್ಕೊಳ್ಳೋದು, ಒಬ್ರು ಸಕ್ಕರೆ ಹಚ್ಚಿಟ್ಕೊಳ್ಳೋದು. ಸರಿ, ಬೀರೋರ್ ಮನೆಗೆ ಹೋದ ದೊಡ್ಡ ತಟ್ಟೆ ಪಕ್ಕದಲ್ಲಿ ಕುಂಕುಮ ಬಟ್ಟೆ ಇಡ್ತಿದ್ರು. ಹೋಗೋದು, ಒಬ್ರು ಎಣ್ಣೆ ಹಾಕೋದು, ಒಬ್ರು ಕಬ್ಬಿನ ತುಂಡಿಡೋದು, ಬಾಳೆಹಣ್ಣು, ಸಕ್ಕರೆ ಹಚ್ಚಿಡೋದು, ಕುಂಕುಮ ಇಟ್ಕೊಳ್ಳೋದು, ಬರೋದು. ಅಲ್ಲ, ನೀವು ಹೇಳೋದನ್ನ ಕೇಳ್ತಾ ಇದ್ರೆ ನಮಗೆ ಒಂಥರ ಅದು ನಮ್ಮ ಕಣ್ಣು ಮುಂದೆನೆ ಅದು ಆಗ್ತಾ ಇದೆಯೇನೋ ಅನ್ನೋ ಹಾಗೆ ಹೇಳ್ತಾ ಇದ್ದೀರಾ. ಆದರೆ ನೋಡಿ, ಕಾಲ ಬದಲಾಗ್ತಿದ್ದ ಹಾಗೆ ನೀವು ಸಂಕ್ರಾಂತಿ ಆಚರಣೆಯಲ್ಲಿ ಯಾವ ತರಹ ಬದಲಾವಣೆಗಳನ್ನ ಗಮನಿಸಿದಿರಿ? ಅಯ್ಯೋ, ಅದು ಈಗ ನಂಗೆ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ಇದಿಷ್ಟೆಲ್ಲ ಆದ್ಮೇಲೆ ಆಮೇಲೆ ಇದೊಂದು ಚೂರಿದೆ ಹೇಳ್ಬಿಡ್ತೀನಿ. ಏನಂದ್ರೆ ಆ ಬಾಗ್ಲ ಕೊಡೋದಿದೆಯಲ್ಲ, ಆ ಬಾಗ್ಲ ಕೊಡೋದು ಅಷ್ಟೇ. ಮದ್ವೆ ಆದ ಹೆಣ್ಮಕ್ಳು ನಾವ್ ಇಷ್ಟೆಲ್ಲ ಎಳ್ಬೀರ್ ಬರ್ತಿದ್ವಾ, ಮನೇಲಿ ಮದ್ವೆ ಆದ ಹೆಣ್ಮಕ್ಳು ಇರ್ತಿದ್ರು. ಅವ್ರ ತಟ್ಟೆಲಿ ಎಳ್ಳು, ಕಬ್ಬು, ಬಾಳೆಹಣ್ಣು, ಅಚ್ಚಿನ ಜೊತೆಗೆ ಮಣ್ಣಿನ ಕುಡಿಕೆಯಲ್ಲಿ ಅವರೆಕಾಯಿ, ಸೊಪ್ಪಿನ ಕಡ್ಲೆ, ಎರ್ಚೆ ಹಣ್ಣು ಇದೆಲ್ಲ ಇಟ್ಟು ದಕ್ಷಿಣೆ ಇಟ್ಟು ಮುತ್ತೈದೆಯರು ಕೊಡ್ಬೇಕು. ಆಮೇಲೆ ಮದ್ವೆ ಆಗೋದು ಇರ್ತಾರಲ್ಲ, ಅವರು ಅದೊಂದ್ ಕ್ರಮ. ಮೊದಲನೇ ವರ್ಷ 5 ಬಾಳೆಹಣ್ಣು, 2ನೇ ವರ್ಷ 10, 3ನೇ ವರ್ಷ 15, 4ನೇ ವರ್ಷ 20, 5ನೇ ವರ್ಷ 25 ಹಣ್ಣು. ಮತ್ತೆ 6ನೇ ವರ್ಷ ಇದ್ರೆ ಬಹುಶಃ ಬಾಳೆ ತೋಟಕ್ಕೆ ಕರ್ಕೊಂಡು ಹೋಗ್ಬೇಕಾಗ್ತಿತ್ತೇನೋ. ಅವಾಗೆಲ್ಲ ಎಲ್ಲಾರು ಬೆಳೆಸಿದ್ರಪ್ಪ. ಬೇಕಾದ ತೋಟ ಇರ್ತಿತ್ತು, ಗೊನೆ ತರ್ತಿದ್ರು. ಈಗಾಗಲೇ ಕೆಜಿ ಲೆಕ್ಕ ಅಲ್ಲ, ಗೊನೆನೆ ಬರ್ತಾ ಇತ್ತು. ಅದು ಅಂತವ್ರು 4-5 ಜನ ಎಳ್ ಬಿದ್ಬಿಟ್ರೆ ಮನೇಲಿ ಒಂದ್ ದೊಡ್ಡ ಬುಟ್ಟ ತುಂಬಿಡ್ಬೇಕು ಹಣ್ಣು. ಆಮೇಲೆ ಅದೊಂದೇ ಅಲ್ಲ, ಇನ್ನೊಂದೇನ್ ಗೊತ್ತಾ, ಮನೇಲಿ ಗಂಡು ಮಗು ಹುಟ್ಟಿದ್ರೆ ಬೆಣ್ಣೆ ಕೃಷ್ಣನ್ ಕೊಡ್ಬೇಕಿತ್ತು. ಅವಾಗೆಲ್ಲ ಒಂದು ಕೊಬ್ಬರಿ ಬಟ್ಲಲ್ಲಿ ಆ ಕೃಷ್ಣನ್ ಇಟ್ಬಿಟ್ಟು ಎಲ್ಲಾ ಮನೆಗೂ ಕೊಟ್ಕೊಂಡ್ ಬರ್ತಾ ಇದ್ರು. ಒಂದೊಂದ್ಸಲ ನೆಂಟು ನಮ್ಮನೆಗೆ 8-10 ವಿಗ್ರಹಗಳು ಬಂದ್ಬಿಡ್ತಾ ಇತ್ತು. ಈ ತರ ನಮ್ ಸಂಭ್ರಮ ಅವಾಗೆಲ್ಲ. ಮತ್ತೆ ಹಾಗಿದ್ರೆ ಈಗ ಕಾಲ ಬದಲಾಗ್ತಿದ್ದಾಗೆ ಮತ್ತೆ ಯಾವ ತರ ಬದಲಾವಣೆ ನೋಡ್ತಾ ಇದ್ದೀರಾ ನೀವು? ಬದಲಾವಣೆ ನಾನು ಹೇಳ್ತೀನಿ. ಈಗ ಏನ್ ಗೊತ್ತಾ, ಈಗ ಬರೀ ಕಾಲ ಬದಲಾವಣೆ ಅಲ್ಲ, ಜನರ ಮನೋಭಾವನೂ ಬದಲಾವಣೆ ಆಗ್ತಾ ಇದೆ. ಎಲ್ರು ಇವಾಗ ಗಂಡ್ ಮಕ್ಳು ಹೆಣ್ಮಕ್ಳು ಹೊರಗೆ ದುಡಿಯೋಕ್ ಹೋಗ್ತಾರೆ. ಮನೇಲಿ ಅವ್ರಿಗೆ ಈ ತಯಾರಿನ ಮಾಡಕ್ ಸಮಯ ಇರಲ್ಲ. ಸಮಯ ಇರೋರು ನಾವ್ ಯಾಕೆ ಇದನ್ನೇ ಒಂದ್ ಜೀವನೋಪಾಯವಾಗಿ ಮಾಡ್ಕೋಬಾರ್ದು ಅಂತ ಯೋಚನೆ ಮಾಡಿ ಅಚ್ಚುಕಟ್ಟಾಗಿ ಮಾಡಿ ಕವರ್ ಪ್ಯಾಕ್ ಮಾಡಿ ಮೇಲೆ ಸುಂದರವಾಗಿ ಅಲಂಕಾರ ಮಾಡಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಇಬ್ರಿಗೂ ಸುಖ, ಅವ್ರಿಗೂ ಒಂದು ಕೆಲ್ಸ ಆಯ್ತು ಪಾಪ. ಆರಾಮಾಗಿ ಕೊಂಡ್ಕೊಂಡು ತಂದು ಎಲ್ರಿಗೂ ಕೊಡ್ಬೋದು. ಮೊದಲು ನಾವು ಬಟ್ಟಲ್ನ ತಟ್ಟೆಗೆ ಹಾಕಿದ್ರೆ ಈಗ ಹಾಗಲ್ಲ. ಅದೆಷ್ಟ್ ಚೆನ್ನಾಗಿ ಕವರ್ ಮೇಲೆ ಪೇಂಟ್ ಮಾಡ್ತಾರೆ, ಎಂಬ್ರಾಯ್ಡ್ರಿ ಮಾಡಿದ ಬಟ್ಟೆ ಚೀಲ ಹೊಲಿತಾರೆ. ಅದಕ್ಕೋಸ್ಕರವಾಗಿ ಅದಕ್ಕೆ ಒಂದು ಹಾಗೆ ಇನ್ನೊಂದ್ ಸ್ವಲ್ಪ ದೊಡ್ಡ ಚೀಲ ಹೊಲಿದಿರ್ತಾರೆ. ಅದ್ರಲ್ಲಿ ಬಾಳೆಹಣ್ಣು ಕಬ್ಬಿಡೋದು, ಇನ್ನೊಂದು ಪುಟಾಣಿ ಡಬ್ಬಿ ಅದಕ್ಕೆ ಮ್ಯಾಚ್ ಆಗೋ ಹಾಗಿದೆ. ಎಲ್ಲ ಮ್ಯಾಚಿಂಗು ಬರ್ತಾ ಒಂಥರ ಕಲಾತ್ಮಕವಾಗೂ ಬದಲಾವಣೆ ಆಗ್ತಾ ಇದೆ. ಅದ್ರ ಸಕ್ಕರೆ ಇನ್ನೊಂದು ರೀತಿ. ಇದೇ ಒಂದು ಕಲಾ ಪ್ರದರ್ಶನ ತುಂಬಾ ಚೆನ್ನಾಗಿರ್ತಿತ್ತು. ಇದ್ರಲ್ಲಿ ನೆಟ್ಕೊಂಡ್ ಹೋಗ್ತಾ ಇತ್ತು. ಈಗಿನ ಆಮೇಲೆ ಇನ್ನೊಂದು ಏನ್ ಬೆಳಬಹುದು ಈಗಂದ್ರೆ, ಈಗಿನವ್ರ ಮನೋಭಾವ ತಕ್ಕಾಗೆ ಮಾಡ್ತಾ ಇದ್ದಾರೆ. ಅದನ್ನು ನಾವು ಒಪ್ಕೋಬೇಕಪ್ಪ. ಅಷ್ಟು ಸುಂದರವಾಗಿ ವೈಜ್ಞಾನಿಕವಾಗಿ ಮಾಡ್ತಾರೆ. ಈಗಿನವರಿಗೆ ಆರೋಗ್ಯ ಉತ್ತಮವಾಗಿರ್ಬೇಕು, ಮಾಡೋದು ಸುಲಭವಾಗಿರ್ಬೇಕು. ಈಗ ಸಕ್ಕರೆ ತಿನ್ನೋರೇ ಕಡಿಮೆ, ಹೌದಾ ಅಲ್ವಾ? ಹೌದು. ಅಚ್ಚು ಮಾಡೋದು ಕಷ್ಟ. ಹಾಗಾಗಿ ಕೆಲವ್ರು ಏನ್ ಮಾಡ್ತಾರೆ, ಚಾಕ್ಲೇಟ್ ಕೊಡ್ತಾರೆ. ಮಕ್ಳು ತಾನೇ ಬೀರೋಕ್ ಹೋಗೋದು, ಚಾಕ್ಲೇಟ್ ಕೊಡ್ತಾರೆ. ಮುಖದ ಸರಿನೇ ಅದು. ಮಕ್ಳು ಆ ಕ್ಷಣ ಕೊಟ್ಟು ಕೂಡ ತಿಂದು ಮುಗಿಸ್ಬಿಡ್ತಾರೆ. ಈಗೆಲ್ಲ ಕ್ಯಾಲೋರಿ ಲೆಕ್ಕ ಹಾಕ್ತಾರೆ, ಸಮಯಕ್ಕೆ ಹೆಚ್ಚು ಬೆಲೆ ಕೊಡ್ತಾರೆ. ನಮಗ್ ಹಿಂದೆ ಏನಾಗಿತ್ತು ಗೊತ್ತಾ, ಮನೆ ಮಕ್ಕಳು ಮನೆ ಕೆಲಸ ಅಂತ ನಮಗೆ ಇದನ್ ಬಿಟ್ರೆ ಬೇರೆ ಪ್ರಪಂಚನೇ ಇರ್ಲಿಲ್ಲ. ನಮ್ ಕಲೆಯನ್ನ ತೋರ್ಸಕ್ಕೆ ಇಂತ ಹಬ್ಬ ಹದ್ದಿನಗಳು ಒಂದು ವೇದಿಕೆ ಆಗಿತ್ತವ ನಮ್ಗೆ. ಮಕ್ಕಳಿಗೆ ಮಗ್ಗಿನ ಜಡೆ, ಆಮೇಲೆ ಮನೆ ಮುಂದಿನ ತೋರಣ, ರಂಗೋಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ರು ಮನೆಗೆ ಒಬ್ರು ಹೋಗಿ ಬರಕ್ ಒಂದ್ ಸಂದರ್ಭ ಸಿಕ್ತಿತ್ತು. ನಮ್ ಬಟ್ಟೆ, ಬರೆ, ಒಡವೆ, ಈ ಪ್ರದರ್ಶನಕ್ಕೆ ಈ ಹಬ್ಬಗಳು ನಿಜವಾಗಿಯೂ ಸಂದರ್ಭ. ಯಾಕೆಂದ್ರೆ ನಾವು ಎಲ್ಲೂ ಹೋಗ್ತಿರ್ಲಿಲ್ಲ, ಬೆಳಗ್ಗೆ ಸಂಜೆವರೆಗೂ ಮನೆ. ಇಂತ ಹಬ್ಬ ಆದ್ರೆ
ಒಳ್ಳೊಳ್ಳೆ ಬಟ್ಟೆ ತೊಟ್ಕೊಳ್ಳೋದು, ನಮ್ಗೆ ಮಾಡಿಸ್ಕೊಂಡಿದ್ದು ಉಡುಗೊರೆ ಹಾಕೊಂಡು ಎಲ್ಲರ ಮನೆಗೂ ಹೋಗಿ ಬರ್ತೀವಿ. ಇದು ಒಂಥರ ಚೆನ್ನಾಗ್ ಬದಲಾವಣೆನೆ. ಹೌದು ನಾಗರತ್ನ ಭಟ್ ಅವರೇ, ನಮ್ಮ ಕಾರ್ಯಕ್ರಮದ ನಮ್ದು ಸಮಯಕ್ಕೆ ಕೊನೆಗೆ ಬಂದ್ಬಿಟ್ಟಿದೀವಿ ನಾವು. ನೀವು ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಅಂತಂದ್ರೆ ಒಂಥರ ಅದನ್ನ ಕೇಳ್ತಾ ಕೇಳ್ತಾ ನಮ್ಗೆ ಬಾಯಿನಲ್ಲಿ ನೀರ್ ಬರ್ತಾ ಇತ್ತು, ಎಳ್ಳು ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು. ಜೊತೆಗೆ ನಿಮ್ಮ ವರ್ಣನೆ ಕೇಳ್ಕೊಂಡು ನಾವು ಅಲ್ಲೇ ನಿಂತ್ಕೊಂಡು ಇದನ್ನೆಲ್ಲ ನಾವೇ ಅನುಭವಿಸ್ತಿದೀವೇನೋ ಅಥವಾ ನಾವೇ ಮನೆಗಳಿಗೆ ಹೋಗ್ತಿದೀವೇನೋ ಅನ್ನೋ ಹಂಗೆ ಇತ್ತು. ನಮ್ಮ ಶ್ರೋತೃಗಳು ನಿಮ್ಮ ವಿವರಣೆಯನ್ನ ಕೇಳಿ ಸಂತೋಷ ಪಡೋದ್ರಲ್ಲಿ ಡೆಫಿನೆಟ್ಲಿ ನನಗೆ ಯಾವುದೇ ವಿಧವಾದ ಅನುಮಾನನೂ ಕೂಡ ಇಲ್ಲ. ನಮ್ಮ ಜೊತೆ ಬಂದು ಈ ಒಂದು 10 ನಿಮಿಷ ಇದ್ದು ನಿಮ್ಮ ಅನುಭವಗಳು, ನಿಮ್ಮ ಹಳೆ ಕಾಲದಲ್ಲಿ ನಿಮ್ಮ ಹೇಗೆ ಸಂಭ್ರಮಿಸ್ತಾ ಇದ್ರಿ ಅದನ್ನೆಲ್ಲ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ನಿಮಗೆ ಅತ್ಯಂತ ಧನ್ಯವಾದಗಳು ನಮ್ಮಿಂದ. ಆಯ್ತು. ಇದು ಈ ಸಂಕ್ರಾಂತಿ ಹಬ್ಬ ಇದೆಯಲ್ಲ, ಇದು ಒಂದು ಮನರಂಜನೆ ಹಬ್ಬಪ್ಪ. ಈ ವರ್ಷದ ಹಬ್ಬ ಎಲ್ರಿಗೂ ಹರ್ಷ ತರ್ಲಿ ಅಂತ ನಾ ಕೇಳ್ಕೊತೀನಿ. ನನಗೂ ತುಂಬಾ ಇಷ್ಟವಾದ ವಿಷಯನೇ ಕೇಳಿದಿರಿ. ಆಮೇಲೆ ಬಹಳ ಚೆನ್ನಾಗಿತ್ತು, ಬಹಳ ಚೆನ್ನಾಗಿ ಹೇಳಿದ್ರು. ಗಣೇಶ್ ಪ್ರಸಾದ್ ಅವರು ಮೊದಲು ಕೊಟ್ಟ ವಿವರಣೆ ಆಮೇಲೆ ಸಂದರ್ಶನ ಎರಡೂ ಅದ್ಭುತವಾಗಿತ್ತು. ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳೋಣ. Let Minuteman Press at Gladesville press your case with designing, printing and promotion with useful promotional products carrying your name and contact to attract prospects and have customers singing your name, with brochures and flyers to relay key messages in an easy-to-digest format. Graphically appealing, carefully scripted and expertly printed. Yes, let 2RRR sponsor Minuteman press your case. For a free quote, go to minutemanpress.com.au or come on into Unit 4, Gladeview Business Park, 435 Victoria Road, Gladesville. One Music, an Australian production music catalogue of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. Are you a bloke in the Ryde, Hunters Hill area who enjoys making furniture, restoring bicycles, fixing lawnmowers, or making cubby houses? Well, the Hunters Hill Ryde Men's Shed sounds like the place for you. The shed features a fully equipped woodworking workshop where handy-minded blokes can make and repair their own personal projects or work together on stuff for the community. It's a space where men can share their interests, skills and knowledge, or just come to have a cuppa and chat. For details, contact Len on 0478156434 or search for Ryde Hunters Hill Men's Shed on the World Wide Web. Local 2RRR sponsor, Community Bank North Ryde, loves giving back to our community. Last year alone, they invested 94% of their prior year's net profit after tax towards a bunch of local initiatives. All made possible because you choose to bank with them. Proudly part of Bendigo Bank, Community Bank North Ryde in Cox's Road Mall. ಅಂತೂ ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪುಷ್ಪ ಗುರು ದೀಕ್ಷಿತ್, ಆಮೇಲೆ ಉಷಾ ಗಣೇಶ್ ಪ್ರಸಾದ್, ಆಮೇಲೆ ನಾಗರತ್ನ ಭಟ್ ಅವರೆಲ್ರಿಗೂ ನಮ್ಮ ಅನು ಶಿವರಾಮ್ ಮತ್ತು ಶುಭಾ ರವಿ ಅವರೆಲ್ರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸೋಣ. ಇನ್ನು ನಿಮ್ಮ ಭೇಟಿ ಮುಂದಿನ ಭಾನುವಾರ ಅಂದರೆ ಜಾನ್ವರಿ ತಿಂಗಳ 25ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ. ಕೇಳೋದನ್ನು ಮರಿಬೇಡಿ ಅಂತ ಹೇಳೋಣ. ಹೀಗೆ ನಿಮ್ಮನ್ನು ಬೀಳ್ಕೊಡ್ತಾ ಇರೋದು ನಾನು ಸಿಡ್ನಿ ಶ್ರೀನಿವಾಸ್. ನಮಸ್ಕಾರ. ನಾನು ಶಶಿಕಾಂತ್. ನಮಸ್ಕಾರ. ಸಂಕ್ರಾಂತಿಯ ಶುಭಾಶಯಗಳು ಎಲ್ರಿಗೂ.
ಸಂಕ್ರಾಂತಿ ಹಬ್ಬ ಬಂತು, ಬೆಳ್ಳಿಯ ಬೆಳಕಾತಂತು. ಸಂಕ್ರಾಂತಿ ಹಬ್ಬ ಬಂತು, ಬೆಳ್ಳಿಯ ಬೆಳಕಾತಂತು. ಭೂತಾಯಿ ಮಡಿಲಲ್ಲಿ ಹಸಿರೋ ಹಸಿರು, ನಗುತ್ತಾ ಹಾಡೋಣ ಈ ಹಬ್ಬದ ಸಿರಿ.